ಪ್ರಾಚೀನ ನಾಗಬನಗಳು ಅಂತಂದ್ರೆ ಎಲ್ಲೋ ಕಾಡಲ್ಲಿತ್ತು, ಪ್ರಕೃತಿ ದತ್ತವಾದಂತಹ ಬದುಕಿತ್ತು. ಮರಗಿಡಗಳಿಗೆ ಅಲ್ಲಿ ಹಕ್ಕಿಗಳ ಚಿಲಿಪಿಲೆ ಇಂಚರ ಇತ್ತು. ಮನುಷ್ಯನಿಗೆ ಧ್ಯಾನ ಅಂದ್ರೆ ಮನೆ ಕೋಣೆಯಲ್ಲಿ ಕೂತ್ಕೊಂಡು ಮೂಗಿಡ್ಕೊಂಡು ಕಣ್ಣು ಮುಚ್ಚಿ ಕೋಣೆಯಲ್ಲಿ ಕೂತ್ಕೊಳ್ಳುವುದಲ್ಲ, ಪ್ರಕೃತಿಯ ಜೊತೆಗಿನ ಬದುಕು ಧ್ಯಾನ. ಹಾಗಾಗಿ ನೀವು ಮರಗಿಡಗಳ ಸಮೀಪ ಹೋದ್ರೆ ಆ ಮರಗಿಡಗಳು ನಮ್ಮ ಹತ್ರ ಮಾತನಾಡುತ್ತವೆ. ಅವುಗಳಿಗೆ ಅವುಗಳದ್ದೇ ಅಂತ ಭಾಷೆ ಇದೆ. ಪ್ರಾಣಿ ಪಕ್ಷಿಗಳಿಗೆ ಅವುಗಳದ್ದೇ ಭಾಷೆ ಇದೆ. ನಾವು ಪ್ರಕೃತಿಯ ಜೊತೆ ಸಂವಾದ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಆ ಪ್ರಕೃತಿಯ ಜೊತೆಗೆ ಸಂವಾದ ಮಾಡುತ್ತಾ ನಮ್ಮ ಜೀವನವನ್ನು ಚೆನ್ನಾಗಿ ರೂಪಿಸಿಕೊಳ್ಳುವುದಕ್ಕೆ ಇಂತಹ ನಾಗಬನಗಳು ಕಾರಣ ಆಗಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಆಯುರ್ವೇದದ ಎಲ್ಲ ಗಿಡಗಳನ್ನು ನೆಟ್ಟಿದ್ದಾರೆ. ನೀವು ಗಮನಿಸಿದಿರಿ, ಹೆಸರು ಸಮೇತ ಹಾಕಿದ್ದಾರೆ. ಹಾಗೆ ಅಲ್ಲಿ ಕಲ್ಲು ಬೆಂಚುಗಳನ್ನು ಮಾಡಿದ್ದು ಮತ್ತು ಹಳೆಯದಾದ ಬಾವಿಯನ್ನು ಪುನರುಜ್ಜೀವನ ಮಾಡಿ ಉಳಿಸಿಕೊಂಡದ್ದು ಯಾಕೆ ಅಂತ ಕೇಳಿದ್ರೆ, ಸಹಜವಾಗಿ ಪ್ರಕೃತಿಯ ನಡುವೆ ನಾಗ ಇರಬೇಕು ಅಂತ. ಹಾಗಿದ್ರೆ ಇಷ್ಟೆಲ್ಲ ನಾಗಬನ ಮಾಡಿ ನಾಗದೇವರು ಸಿಗ್ತಾರ ನಿಮಗೆ ಅಂತ ಕೇಳಿದ್ರೆ, ಕೇವಲ ಪ್ರತಿಕೃತಿ ಇಟ್ಟದ್ದಲ್ಲ. ಯಾಕೆ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ದೇಶಗಳಿಂದ ಇಲ್ಲಿ ಬಂದಾಗ ಮಕ್ಕಳಿಗೆ ನಾಗರ ಹಾವು ಹೇಗಿರ್ತದೆ ಅಂತ ಕೆಲವು ಮಕ್ಕಳಿಗೆ ಗೊತ್ತಿಲ್ಲ, ಚಿತ್ರದಲ್ಲಿ ನೋಡಿರ್ತಾರೆ. ಆದ್ರೆ ನಾವಿಲ್ಲಿ ನಾಗರ ಹಾವು ಹೇಗೆ ಸಂಚರಿಸ್ತದೆ, ನಾಗರ ಹಾವು ಹೇಗಿರ್ತದೆ ಅಂತ ತೋರಿಸ್ಲಿಕ್ಕೆ ಒಂದು ಮಾದರಿ ಅಂತ ಮಾತ್ರ ಅದನ್ನು ಮಾಡಿಟ್ಟದ್ದು ಮಾತ್ರವಲ್ಲದೆ, ಸಾಂದರ್ಭಿಕವಾಗಿ ನಾಗನ ಸಂಚಾರ ಅಲ್ಲಲ್ಲಿ ಆಗ್ತಾ ಇರ್ತದೆ. ಅನೇಕ ದೃಷ್ಟಾಂತಗಳನ್ನು ಸವಿತಕ್ಕ ನೋಡಿದ್ದಾರೆ. ಇಲ್ಲಿ ನಾಗನಿಗೆ ಸಂಬಂಧಪಟ್ಟ ಯಾವುದೇ ಗೊಂದಲಗಳಾದಾಗ ನಾಗ ಕಾಣಿಸಿಕೊಳ್ಳುವುದು ಅಥವಾ ಯಾವುದೇ ಪರಿವರ್ತನೆಗಳಾಗಬೇಕಿದ್ರೆ ಒಂದು ರೀತಿಯ ಸೂಚನೆ ಈ ಜಾಗದಲ್ಲಿ ಸಿಗ್ತದೆ. ನಾಗನ ಸಂಚಾರ ಇರ್ತದೆ. ಹಾಗಾಗಿ ನಾಗನನ್ನು ಸಂರಕ್ಷಿಸುವುದಕ್ಕೆ ಚಿತ್ರಕೂಟವನ್ನು ಮಾಡಿ ಅದರ ವೈಜ್ಞಾನಿಕ ಹಿನ್ನೆಲೆ ಏನು ಅನ್ನೋದನ್ನು ಕೂಡ ಅವರು ತುಂಬಾ ಚೆನ್ನಾಗಿ ಮಾತನಾಡ್ತಾರೆ. ಬಹುಶಃ ರಾಮಕೃಷ್ಣಾಚಾರ್ಯ ಯಾವಾಗಲೂ ಹೇಳ್ತಿರ್ತಾರೆ, ನಮಗೆಲ್ಲ ಧಾರ್ಮಿಕ ಉಪನ್ಯಾಸ ಗೊತ್ತಿಲ್ಲ ಅಂತ. ಆದ್ರೆ ಧಾರ್ಮಿಕ ಉಪನ್ಯಾಸ ಅನ್ನುವುದಕ್ಕಿಂತಲೂ ಪ್ರಕೃತಿಯ ಜೊತೆಗಿನ ಬದುಕಿನ ಹಿಂದಿರುವ ವೈಜ್ಞಾನಿಕ ಹಿನ್ನೆಲೆ ಏನು ಅನ್ನೋದನ್ನು ಅವರು ಮಾತನಾಡ್ತಾರೆ. ಯಾಕೆ ಮಾತಾಡ್ತಾರೆ ಅಂದ್ರೆ, ಅವರು ಕೇವಲ ಗೋಧಾಮವನ್ನು ಕಂಡದ್ದಲ್ಲ, ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿದ್ದಾರೆ. ಅಲ್ಲಿನ ಕೃಷಿಯ ಬಗ್ಗೆ ಮಾತನಾಡಿದ್ದಾರೆ, ಗೋ ಸಾಕಾಣಿಕೆ ಬಗ್ಗೆ ಮಾತನಾಡಿದ್ದಾರೆ, ಈ ತೋಟಗಾರಿಕೆಯ ಬಗ್ಗೆ ಮಾತನಾಡಿದ್ದಾರೆ, ಪರಿಸರದ ಬಗ್ಗೆ ಮಾತನಾಡಿದ್ದಾರೆ. ಹಾಗಾಗಿ ಅವರು ಯಾವಾಗಲೂ ಹೇಳ್ತಾರೆ, ನಾವು ಇವತ್ತು ಒಂದು ಕಾರ್ಯಯೋಜನೆ ರೂಪಿಸುವುದು ಅಂತಂದ್ರೆ ಅದು ನಾಳೆಗಲ್ಲ, 10 ವರ್ಷ ಮುಂದೆ ಏನಾಗಬಹುದು ಅನ್ನೋದನ್ನು ತರ್ಕಿಸಿ ನಾವು ಇವತ್ತು ಯೋಜನೆ ರೂಪಿಸಬೇಕು ಅಂತ. ಹಾಗಾಗಿ ಮರಗಿಡಗಳು ನಾಶವಾಗುತ್ತಾ ಹೋದ ಹಾಗೆ ಇಲ್ಲಿ ಬೆಂಕಿ ಬೀಳುವ ವಾತಾವರಣ ನಿರ್ಮಾಣ ಆಗಬಹುದಾ ಅಂತ ಅಪಾಯ ಇರ್ತದೆ ಈ ಪರಿಸರದಲ್ಲಿ. ಹಾಗಾಗಿ ಪ್ರತಿಯೊಬ್ಬನು ಮರಗಿಡಗಳನ್ನು ನೆಡಬೇಕು. ಅವನಿಗಿರುವ ಜಾಗದಲ್ಲಿ 25% ಗಿಡಗಳನ್ನ ನೆಡುವುದಕ್ಕೆ ಅವನು ಬಳಸಬೇಕು ಅಂತ ಅವ್ರು ಹೇಳ್ತಾರೆ. 5 ಸೆಂಟ್ಸ್ ಜಾಗ ಇದ್ರೆ ಏನ್ ಮಾಡುದು ಅಂತ, ಅದರಲ್ಲೂ ಕೂಡ 4 ಭಾಗ ಮಾಡಿ 1 ಭಾಗ ನೀವು ಗಿಡ ನೆಡಬೇಕು ಅಂತ ಅವರ ವಾದ. ಹಾಗಾಗಿ ಈ ಗೋಧಾಮವನ್ನು ನಿರ್ಮಾಣ ಮಾಡಿ ಅಲ್ಲಿ ಬರುವಂತಹ ಭಕ್ತರಿಗೆ ದೇವರ ನಂಬಿಕೆಯ ಬಗ್ಗೆ ಕೂಡ ಹೇಳಬೇಕು. ಅವ್ರು ಯಾವಾಗಲೂ ಹೇಳ್ತಾರೆ, ವೀರೇಂದ್ರ ಹೆಗ್ಗಡೆ ಅವರ ಒಂದು ಮಾತುಂಟು, ನಾನೇ ದೇವರು ಮಾಡಿಸ್ತಾನೆ ಅಂತ ನುಡಿಯಬೇಕು, ತಾನೇ ಮಾಡುತ್ತೇನೆ ಅಂತ ದುಡಿಯಬೇಕು ಅಂತ. ಹಾಗಾಗಿ ಅವರು ಗುರುಗಳಲ್ಲಿ ಸನ್ನಿಧಾನದಲ್ಲಿ ನಾನು ಬಹಳ ಖುಷಿಯಿಂದ ಹೇಳಬೇಕೇನು ಅಂದ್ರೆ, ಸುಮಾರು 8-10 ವರ್ಷಗಳಿಂದ ಯಾವುದೇ ಸಭೆ ಸಮಾರಂಭಗಳಲ್ಲಿ ರಾಮಕೃಷ್ಣಾಚಾರ್ಯ ಭಾಗವಹಿಸಲಿಕ್ಕೆ ಆಸಕ್ತಿ ತೋರಿಸುವುದಿಲ್ಲ. ಬರ್ತಾರೆ, ಸಹಕಾರ ಕೇಳಿ ಬಂದವರಿಗೆ ಸಹಕಾರ ಉಂಟು, ಆದ್ರೆ ಯಾವುದೇ ಮಾನ ಸಮ್ಮಾನಗಳು, ಪುರಸ್ಕಾರಗಳು, ಸಭೆ ಸಮಾರಂಭ ಅಂದ್ರೆ ಅವ್ರು ಹೋಗುದಿಲ್ಲ. ಯಾಕೆ ಹೋಗುದಿಲ್ಲ ಅಂದ್ರೆ ಅವರ ಮಾತು ಇಷ್ಟೇ, ಆ ಸಭೆ ಸಮಾರಂಭಗಳಲ್ಲಿ ಕೂತು ನಾನು ವ್ಯಯಿಸುವ ಸಮಯವನ್ನು ಇಲ್ಲಿ ವಿನಿಯೋಗ ಮಾಡಿದ್ರೆ ಇದರಿಂದ ಒಂದು ದೇಶಕ್ಕೊಂದು ಕೊಡುಗೆ ಆಗ್ತದೆ, ಭೂಮಿಗೊಂದು ಕೊಡುಗೆ ಆಗ್ತದೆ ಅನ್ನೋದು ಅವರ ಕನಸು. ಹಾಗೆ ಆ ಹೊರಗಿನ ಮಾನ ಸಮ್ಮಾನಗಳನ್ನ ಬದಿಗಿಟ್ಟು ನಿರಂತರ 8-10 ವರ್ಷಗಳ ಪರಿಶ್ರಮದ ಫಲವಾಗಿ ಇಂಥದ್ದೊಂದು ಸುಂದರವಾದ ಗೋಧಾಮ ಇಲ್ಲಿ ರೂಪುಗೊಂಡಿದೆ. ಅದ್ರ ಜೊತೆಗೆ ಇಲ್ಲಿ ಜೇನು ಸಾಕಣೆ ಯಾಕೆ ಮಾಡಿದ್ರು ಅಂತ, ಜೇನು ಸಾಕಣೆ ಮಾಡಿದ್ದು ಜೇನು ಸಂಗ್ರಹ ಮಾಡಿದ್ರೆ ಆರ್ಥಿಕ ಆದಾಯ ಉಂಟು ಅನ್ನೋ ಕಾರಣಕ್ಕಲ್ಲ. ಯಾವುದೇ ಒಂದು ಗಿಡ ಮರ ಅದೆಲ್ಲ ಹೂ ಕೊಡಬೇಕಿದ್ರೆ ಅದಕ್ಕೆ ಪರಾಗಸ್ಪರ್ಶ ನಡೀಬೇಕು, ಅದಕ್ಕೆ ಈ ಪಕ್ಷಿ ಕೀಟ ಇವುಗಳ ವ್ಯವಸ್ಥೆ ಬೇಕು. ಇಲ್ಲಿ ಈ ಇದ್ದ ಕ್ರಿಮಿನಾಶಕಗಳನ್ನು ಮಗದೊಂದೆಲ್ಲ ಹಾಕ್ತಾ ಆ ಸಂಕುಲವೇ ನಾಶ ಆಗ್ತಾ ಇರುವ ಕಾಲದಲ್ಲಿ ಅಂತಹ ಕೀಟನಾಶಕಗಳನ್ನ ಬಿಟ್ಟು ಇಲ್ಲಿ ಸಾವಯವ ಗೊಬ್ಬರವನ್ನು ಬಳಸುವುದರ ಮೂಲಕ ಜೇನುಹುಳ ಮೊದಲಾದಂತಹ ಇವುಗಳನ್ನೆಲ್ಲ ಬದುಕುವುದಕ್ಕೆ ಅವಕಾಶ ಮಾಡಿಕೊಟ್ಟು ಆ ಮೂಲಕ ಸಸ್ಯ ಸಮೃದ್ಧಿಯನ್ನು, ಫಲ ಸಮೃದ್ಧಿಯನ್ನು ಕಾಣುವ ಆಶಯದಿಂದ ಅವರು ಜೇನುಗೂಡುಗಳನ್ನು ಇಲ್ಲಿ ಮಾಡಿದ್ದು. ಉಳಿದಂತೆ ವಿದೇಶಿಯ ಬೇರೆ ಬೇರೆ ತಳಿಗಳನ್ನ ನೆಟ್ಟು ಬೆಳೆಸುವ ಪ್ರಯತ್ನ ಮಾಡಿದ್ದಾರೆ. ನಾವು ಮುಂದೆ ಹೋದ್ರೆ ನಿಮ್ಗೆ ತರಕಾರಿ ಬೆಳೆಸಿದ್ ಸಿಗ್ತದೆ. ಅವ್ರು ಹೇಳ್ತಾರೆ, ಇಲ್ಲಿ ಬಂದ ಮಕ್ಕಳು, ಶಾಲೆ ಮಕ್ಕಳು ಬರಬೇಕು, ಅವರಲ್ಲಿ ನೋಡ್ತಾರೆ, ಅವ್ರು ಗಿಡ ನೆಡಬೇಕು, ತರಕಾರಿ ತಗೊಂಡು ಹೋಗಬೇಕು, ನಾವು ಹೇಗೆ ಬದುಕ್ತಾ ಇದ್ದೇವೆ ಅನ್ನೋದು ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕು ಅನ್ನುವಂತಹ ಆಶಯದಿಂದ ಈ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದು. ಅದರಲ್ಲೂ ಈ ನಾಗನಬನ ಒಂದು ಕಡೆಯಲ್ಲಿ ನಮ್ಮ ಧಾರ್ಮಿಕವಾದ ಶ್ರದ್ಧೆ, ಆರಾಧನೆ, ಅದರ ಜೊತೆಗೆ ಆರೋಗ್ಯದ ದೃಷ್ಟಿಯಿಂದ ನಾವು ಹೇಗೆ ಆ ಬನವನ್ನು ಕಾಪಾಡಿಕೊಳ್ಳಬೇಕು, ಮತ್ತೆ ಪ್ರಕೃತಿಯ ಜೊತೆಗಿನ ಬದುಕು ಹೇಗೆ ಧ್ಯಾನ ಆಗ್ತದೆ ಅನ್ನುವ ಸಂದೇಶವನ್ನು ಸಮಾಜಕ್ಕೆ ಕೊಡೋದಕ್ಕೆ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹಾಗಾಗಿ ಇಲ್ಲಿಂದ ಈ ವಿಚಾರ ತಿಳಿದ ಎಲ್ಲಿಂದ ಬಂದವರೆಲ್ಲ ಇದರ ಮಹತ್ವ ಕೇಳಿದ್ದಾರೆ, ಕಂಡು ಸಂಭ್ರಮಿಸಿದ್ದಾರೆ. ಅಂತಹ ನಾಗಬನದಲ್ಲಿ ನಾವು ಒಂದು ಸಂದರ್ಭದಲ್ಲಿ ನಾಗಲೋಕ ಮತ್ತು ನಾದಲೋಕ ಅನ್ನುವಂತಹ ಕಾರ್ಯಕ್ರಮದ ಮೂಲಕ ಸಾವಿರಾರು ಹಣತೆಗಳನ್ನು ಹಚ್ಚಿ ಸಂಗೀತ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಅನೇಕ ಕಲಾಸಕ್ತರಿಗೆ ಸಂತೋಷವನ್ನು ಕೊಟ್ಟಿತ್ತು. ಇನ್ನು ಅನೇಕರು ಬಂದು ಇಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಅಂದ್ರೆ ಯಾವುದೇ ಆಡಂಬರಗಳಿಗೆ ಅವಕಾಶ ಇರುವುದಿಲ್ಲ. ಬರ್ತಾರೆ, ಕೃಷ್ಣನ ಪೂಜೆ ಮಾಡ್ತಾರೆ, ಗೋವುಗಳಿಗೆ ತಿನಿಸಿಕೊಟ್ಟು ಗೋಪೂಜೆ ಮಾಡ್ತಾರೆ. ಸಂಕ್ಷಿಪ್ತವಾಗಿ ಇಲ್ಲಿ
ಗೋಪೂಜೆಯನ್ನು ಮಾಡಿ ಅವರು ತೆರಳ್ತಾರೆ. ಯಾಕೆ ಅಂದರೆ ಗೋಮಾತೆ ಸಂಚರಿಸಿದ ಮಣ್ಣಿನಲ್ಲಿ ಭಾಗ್ಯ ದೇವತೆಯ ಸಾನ್ನಿಧ್ಯ ಉಂಟು ಅಂತ ಗೋವಿನ ಮಾಹಾತ್ಮ್ಯವನ್ನು ಹಿರಿಯರು ಹೇಳಿದ್ದಾರೆ. ಆ ಕಾರಣಕ್ಕೆ ಅಂತಹ ಒಂದು ಪಾವನ ಭೂಮಿಯಲ್ಲಿ ಈ ಗೋಧಾಮದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ, ಸಂಭ್ರಮಿಸಿದ್ದಾರೆ ಕೂಡ. ಹಾಗಾಗಿ 5 ವರ್ಷದ ಮಗುವಿನಿಂದ ತೊಡಗಿ 95ರ ಹಿರಿಯರವರೆಗಿನ ಹುಟ್ಟುಹಬ್ಬವನ್ನು ಆಚರಿಸಿದಂತಹ ಸಂತೋಷ, ಸಂಭ್ರಮ ನಮಗೆ. ಇನ್ನು ಉಳಿದಂತೆ ಬೇರೆ ಬೇರೆ ವಿಚಾರಗಳಿವೆ, ಅದರ ಬಗ್ಗೆ ಮತ್ತೆ ಮಾತಾಡೋಣ. ಇದೀಗ ನಮ್ಮ ನಾಗಮಂಡಲ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಕಾಂತ್ ಶೆಟ್ಟಿ ಅವರು ನಮ್ಮ ಜೊತೆ ಗೂಡಿದ್ದಾರೆ. ಹಾಗೆ ಅಧ್ಯಕ್ಷರು ರಾಜರಾಜೇಶ್ವರಿ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ದೇವಿಪ್ರಸಾದ್ ಶೆಟ್ಟಿ ಅವರು ಈ ಕಾರ್ಯಕ್ರಮ ನಮ್ಮ ಜೊತೆ ಇದ್ದಾರೆ. ತಮ್ಮೆಲ್ಲರಲ್ಲಿ ಬಂದಿರುವಂತಹ ನಿಮ್ಮೆಲ್ಲರಲ್ಲಿ ಪ್ರೀತಿಯ ವಿನಂತಿ ಏನು ಅಂತಂದ್ರೆ, ಪ್ರತ್ಯೇಕ ಆಮಂತ್ರಣ ಸಿಗದೇ ಇದ್ರು ನಾಡ್ದು ಫೆಬ್ರವರಿ 19, 20, 21 3 ದಿನಗಳ ಕಾಲ ನಡೆಯುವಂತಹ ಈ ನಾಗಮಂಡಲ ಉತ್ಸವ ಕಾರ್ಯಕ್ರಮಕ್ಕೆ ನೀವುಗಳೆಲ್ಲ ಬಂದು ಭಾಗವಹಿಸಿ ಕಾರ್ಯಕ್ರಮ ಚಂದಗಾಣಿಸಿಕೊಡಬೇಕು ಮತ್ತು ಪ್ರಾಚೀನ ಪರಂಪರೆಯಂತೆ ನಡೆಸುವಂತಹ ನಾಗಮಂಡಲದ ಸೊಬಗನ್ನು ಕಣ್ತುಂಬಿಕೊಳ್ಳಬೇಕು ಅಂತ ನಮ್ಮೆಲ್ಲರ ಆಶಯ. ಬಂದಿರುವಂತಹ ನಮಗೆ ಮತ್ತು ಪ್ರತಿಷ್ಠಾನದ ಅಧ್ಯಕ್ಷರಾದ ಒಡೆಯರ್ ಶ್ರೀಧರಾಚಾರ್ಯ ಹಾಗೂ ಮಠದ ಕಡೆಯಿಂದ ಆಗಮಿಸಿರುವಂತಹ ಎಲ್ಲರಿಗೆ, ಬಂದಿರುವ ತಮ್ಮೆಲ್ಲರಿಗೂ ಈ ನಾಗಲೋಕಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ, ಇದೀಗ ನಾಗಮಂಡಲ ಉತ್ಸವದ ಆಮಂತ್ರಣದ ಬಿಡುಗಡೆಯನ್ನು ಗುರುಗಳಿಗೆ ನೆರವೇರಿಸಿಕೊಡಬೇಕು ಮತ್ತು ನಾಗಮಂಡಲಕ್ಕೆ ಶುಭ ಹಾರೈಸಬೇಕು ಎಂಬ ಸನ್ನಿಧಾನವನ್ನು ನಾನು ಪ್ರಾರ್ಥಿಸುತ್ತೇನೆ. ಶ್ರೀಮಾನ್ ರಾಮಕೃಷ್ಣಾಚಾರ್ಯರು ಇದೇ ಬರುವ ಫೆಬ್ರವರಿ 19, 20, 21ನೇ ತಾರೀಕಿನಿಂದ ನಾಗಮಂಡಲ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದಾರೆ. ಪ್ರಾಚೀನ ಪರಂಪರೆಯಲ್ಲಿ ಹೇಗೆ ನಾಗಮಂಡಲ ಮಾಡ್ತಾಯಿದ್ರು ಅದೇ ರೀತಿ ಇಲ್ಲೂ ಕೂಡ ಇಂದಿನ ದಿನದಲ್ಲಿ ಮಾಡಬೇಕು ಅನ್ನೋ ಸಂಕಲ್ಪ ಇಟ್ಟುಕೊಂಡು ನಾಗಮಂಡಲ ಉತ್ಸವವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಆ ಮಾಡುವ ಕಾರ್ಯಕ್ರಮಕ್ಕೆ ಭಗವಂತನ ಅನುಗ್ರಹ ಇತ್ತು. ಅವೆಲ್ಲ ಭಾಗವಹಿಸಿ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರುವ ಹಾಗೆ ದೇವರು ಅವರನ್ನು ಅನುಗ್ರಹಿಸಲಿ, ಭಾಗವಹಿಸಿದಕ್ಕೂ ಕೂಡ ಭಗವಂತನ ಅನುಗ್ರಹ ಇರಲಿ ಅಂತೇಳಿ ಹರಿಸ್ತಾ ಇದ್ದೇವೆ. ಸವಿತಾ ರಾಮಕೃಷ್ಣಾಚಾರ್ಯ ವೇದಿಕೆಯಲ್ಲಿ ಜೊತೆಯಾಗುವಂತೆ ತಮ್ಮಲ್ಲಿ ಪ್ರೀತಿಪೂರ್ವಕ ವಿನಂತಿ ಇದೆ. ಆಗಮಿಸಿರುವಂಥ ಎಲ್ಲ ಸಜ್ಜನ ಬಂಧುಗಳೇ, ಈಗಾಗಲೇ ಗುರುಪಾದುಕ ಪೂಜೆ ನೆರವೇರಿಸಿ ಈ ಗೋಧಾಮದ ಸಂದರ್ಶನವನ್ನು ಗುರುಗಳ ಜೊತೆಗೆ ನೀವೆಲ್ಲ ಮಾಡಿ ಬಂದಿದ್ದೇವೆ. ಈಗಾಗಲೇ ಉಲ್ಲೇಖ ಮಾಡಿರುವಂತೆ ಗೋಧಾಮದ ಪ್ರವೇಶ ದ್ವಾರದಲ್ಲಿ ರೈತನ ಕೃಷ್ಣ, ಭಗವದ್ಗೀತೆ, ಕೃಷ್ಣನ ಬದುಕು, ಗೋವುಗಳ ಜೊತೆಗಿನ ಕಥೆ, ಹೀಗೆ ಅದೆಲ್ಲವನ್ನು ಮುಂದಿನ ತಲೆಮಾರಿಗೆ ತಲುಪಿಸುವಂತಹ ಆಶಯದಿಂದ ಕೃಷ್ಣನ ಪ್ರತಿಮೆಯನ್ನು, ಜೊತೆಗೆ ಈ ಪ್ರಕೃತಿಯ ಪಕ್ಷಿ ವೈವಿಧ್ಯವನ್ನು ಯುವಜನತೆಗೆ ಮಕ್ಕಳಿಗೆ ಪರಿಚಯಿಸುವುದರ ಮೂಲಕ ಪ್ರಕೃತಿಯ ಸೊಬಗನ್ನು ಮಕ್ಕಳಿಗೆ ತಿಳಿ ಹೇಳುವುದಕ್ಕೆ ಒಂದಿಷ್ಟು ಹಕ್ಕಿಗಳನ್ನು ಸಾಕಿ ಸಲಹಿ ಅವುಗಳನ್ನು ತೋರಿಸುವಂತಹ ಪ್ರಕ್ರಿಯೆ. ಹಾಗೆ ಮುಂದೆ ಸಾಗಿ ಬರ್ತಾ ಎಡಭಾಗದಲ್ಲಿ ಪುಣ್ಯಕೋಟಿಯ ಕಥೆಯನ್ನು ಸಾರುವಂತಹ ಮೂರ್ತಿಗಳನ್ನು ಇಡಲಾಗಿದೆ. ಬಹುಶಃ ಪ್ರಾಮಾಣಿಕತೆಯ ಬದುಕು ಹೇಗಿರಬೇಕು ಅನ್ನುವುದನ್ನು ಮಕ್ಕಳಿಗೆ ತಿಳಿ ಹೇಳುವುದಕ್ಕೆ ಪುಣ್ಯಕೋಟಿಯ ಕಥೆಯನ್ನು ಹೇಳುವುದಕ್ಕೆ ಆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮುಂದಕ್ಕೆ ಬಂದಾಗ ಉಷ್ಟ್ರಪಕ್ಷನ ಸಲಹೆ ನೀವು ನೋಡಿದ್ದೀರಿ. ಆ ಬಳಿಕ ಒಂದು ಗ್ರಾಮೀಣ ಬದುಕಿನ ಒಂದು ಗ್ರಾಮೀಣ ಬದುಕು ಹೇಗಿರುತ್ತದೆ ಅನ್ನೋದಕ್ಕೆ ಒಂದಿಷ್ಟು ಮೂರ್ತಿಗಳು ನಿಮ್ಮ ಮುಂದೆ ಅನಾವರಣಗೊಳ್ಳುತ್ತವೆ. ಅದರ ಜೊತೆಗೆ ಒಡೆಯರು ಶ್ರೀಧರಾಚಾರ್ಯ ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತ ರಾಮಕೃಷ್ಣಾಚಾರ್ಯ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿಂದ ಮುಂದುವರೆದು ನೀವು ಗೋಶಾಲೆಯನ್ನು ನೋಡಿದ್ದೀರಿ. ಸುಂದರವಾದಂತಹ ಗೋಧಾಮ. ಅಲ್ಲಿ ಗುರುಗಳಿಗೆ ಅದನ್ನು ಪರಿಚಯಿಸ್ತಾ ರಾಮಕೃಷ್ಣಾಚಾರ್ಯ ಹೇಳುತ್ತಾರೆ, ಗೋವನ್ನು ಸ್ವಚ್ಛಂದವಾಗಿ ಬಿಡಿ. ಗೋವುಗಳು ವಿಶ್ರಾಂತಿ ಪಡೆಯಲಿಕ್ಕೆ ಜಾಗ ಬೇಕು, ಸ್ವಚ್ಛಂದವಾಗಿ ತಿರುಗಾಡಬೇಕು, ಅವುಗಳಿಗೆ ಕುಡಿಯುವುದಕ್ಕೆ ಬೇಕು, ತಿನ್ನುವುದಕ್ಕೆ ಬೇಕು. ಆ ವ್ಯವಸ್ಥೆಯನ್ನು ಮುಕ್ತವಾಗಿ ಮಾಡಿಕೊಟ್ಟಾಗ ಆಗ ಮನುಷ್ಯನಿಗೆ ಪುಣ್ಯ ಬರುತ್ತದೆ ಅಂತ ಅವರದೊಂದು ಮಾತಿದೆ. ಹಾಗೆ ಗೋಶಾಲೆಯನ್ನು ನೋಡ್ತಾರೆ. ಆ ಬಳಿಕ ನಾಗಮರದ ಕಥೆಯನ್ನು ಈಗಾಗಲೇ ನಿಮ್ಮ ಮುಂದೆ ಹೇಳಿಕೊಟ್ಟಿದ್ದೇವೆ. ಅಲ್ಲಿಂದ ಮುಂದಕ್ಕೆ ನಾವು ಸಾಗಿದರೆ ಒಂದು ಕಡೆಯಲ್ಲಿ ಕೋಳಿಯ ಸಾಕಣೆ, ಕುರಿಯ ಸಾಕಣೆ ಇದೆ. ಅಂದರೆ ಒಬ್ಬ ಕೃಷಿಕನಾದವನು ಕೇವಲ
ಭತ್ತವನ್ನು ಯಾವುದೋ ಒಂದು ಧಾನ್ಯವನ್ನಷ್ಟೇ ಬೆಳೆಯುವುದು ಕೃಷಿ ಅಲ್ಲ, ಅದರಿಂದಾಚೆಗೆ 10 ಹಲವು ಆಯಾಮಗಳಲ್ಲಿ ಕೃಷಿಯ ಮೂಲಕ ಸಂಪಾದನೆ ಮಾಡಬಹುದು ಅನ್ನೋ ಕಾರಣಕ್ಕೆ ಅದನ್ನು ತಿಳಿಸುವುದಕ್ಕೆ ಆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿಂದ ಮುಂದುವರೆದು ನೀವು ಮರಳಿ ಹೋಗುವಾಗ ನೋಡದೇ ಇದ್ದವರಿದ್ದರೆ ನೋಡಿ ಹೋಗಿ. ಅಲ್ಲೊಂದು ಸುಂದರವಾದ ಹೂತೋಟ, ಅದರ ಮಧ್ಯದಲ್ಲಿ ಒಂದು ಸುಂದರವಾದಂತಹ ಗುಡಿಯ ಹಾಗೆ ಮಾಡಿದ ರೈತಪೀಠ ಅಂತ ಹೆಸರು ಕೊಟ್ಟಿದೆ. ಅಲ್ಲೊಂದು ಶಿಲಾಮಯವಾದಂತಹ ಸಿಂಹಾಸನ ನಿರ್ಮಾಣಗೊಳ್ಳುತ್ತದೆ. ಅದನ್ನು ಮಾಡಿದ್ದು ಯಾಕೆ ಅಂತ ಕೇಳಿದರೆ, ಜ್ಞಾನಕ್ಷೇತ್ರದ ಸಾಧಕರಿಗೆ ಜ್ಞಾನಪೀಠ ಉಂಟು, ಆದರೆ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ರೈತಪೀಠ ಪ್ರಶಸ್ತಿಯನ್ನು ಕೊಡುವುದರ ಮೂಲಕ ಗೌರವಿಸಬೇಕು ಅನ್ನುವಂತಹ ಆಶಯದಿಂದ ರೈತಪೀಠವನ್ನು ಸ್ಥಾಪನೆ ಮಾಡಲಾಗಿದೆ. ನಾಗಮಂಡಲದ ದೇವತಾರಾಧನೆಯ ಜೊತೆಗೆ ರೈತಪೀಠ ಪ್ರಶಸ್ತಿ ಅನ್ನುವಂತಹ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಹೀಗೆ 10 ವಿಷಯಗಳು ನಾಳಿನ ನಾಗಮಂಡಲವನ್ನೇ ಕೇಂದ್ರವಾಗಿಟ್ಟುಕೊಂಡು ಈ ಗೋಧಾಮದಲ್ಲಿ ನಡೆಯಲಿಕ್ಕಿದೆ. ಆ ಪೂರ್ವಭಾವಿಯಾಗಿ ಗುರುಗಳನ್ನು ಇಲ್ಲಿಗೆ ಆಮಂತ್ರಿಸಬೇಕು. ಗುರುಗಳ ಪಾದಪೂಜೆಯನ್ನು ಮಾಡಿ ಅವರ ಮಂಗಲವಂತರಾಕ್ಷತೆಯನ್ನು ಪಡೆಯುವುದರ ದ್ವಾರ ಸಂಕಲ್ಪಿತ ಎಲ್ಲ ಕಾರ್ಯಗಳು ಸಾಂಗವಾಗಿ ನೆರವೇರಿಸಿಕೊಳ್ಳಬೇಕು ಅನ್ನುವಂತಹ ಆಶಯದಿಂದ ಗುರುಪಾದುಕಾ ಪೂಜೆಯನ್ನು ನೆರವೇರಿಸಿದ್ದಾಗಿದೆ. ಈ ಪುಟ್ಟ ಸಭೆಗೆ ಗುರುಚರಣಾರವಿಂದಗಳಿಗೆ ನಮ್ಮೆಲ್ಲರ ಪರವಾಗಿ ಭಕ್ತಿಯ ಪೂರ್ವಕ ಪ್ರಣಾಮಗಳೊಂದಿಗೆ ಸ್ವಾಗತವನ್ನು ನಾನು ಕೋರುತ್ತೇನೆ. ಅಂತೆಯೇ ಇವತ್ತು ವೇದಿಕೆಯಲ್ಲಿ ನಮ್ಮ ನಾಗಮಂಡಲ ಸಮಿತಿಯ ಅಧ್ಯಕ್ಷರಾಗಿರುವಂತಹ ದೇವಿ ಪ್ರಸಾದ್ ಶೆಟ್ಟಿ ಅವರಿದ್ದಾರೆ. ಅವರೊಂದು ರಾಜರಾಜೇಶ್ವರಿ ಅನ್ನುವಂತಹ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಗುರುಕುಲ ಮಾದರಿಯ ಶಿಕ್ಷಣವನ್ನು ಕೊಡುವಂತಹ ದಿಸೆಯಲ್ಲಿ ಶಾಲೆಯನ್ನು ಕಟ್ಟಿ 5ನೇ ತರಗತಿಯಿಂದ ಮೇಲ್ಪಟ್ಟು ದ್ವಿತೀಯ PUCಯವರೆಗಿನ ಶಿಕ್ಷಣವನ್ನು ಮಕ್ಕಳಿಗೆ ವಸತಿಯೊಂದಿಗೆ ನೀಡಬಹುದಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಾ ಬಂದಿರುವ ಅವರು ಡಾಕ್ಟರ್ ರಾಮಕೃಷ್ಣಾಚಾರ್ಯ ಅವರಿಗೆ ಔದ್ಯೋಗಿಕವಾದಂತಹ ಕಾರಣದಿಂದ ಪರಸ್ಪರ ತುಂಬ ಆತ್ಮೀಯರು. ಮಾತ್ರ ಅಲ್ಲ, ಇಂತಹ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಬೇಕಿದ್ರೆ ದೇವಿ ಶೆಟ್ಟಿಯವರಿಗೆ ವಿಶೇಷವಾದ ಅನುಭವ ಇದೆ. ಆದ್ದರಿಂದ ಅವರು ನಮ್ಮ ಜೊತೆಗಿದ್ದು ಈ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಸಹಕರಿಸಬೇಕು ಅನ್ನುವಂತಹ ಕೇಳಿಕೆಯನ್ನು ಮನ್ನಿಸಿ ನಾಗಮಂಡಲ ಸಮಿತಿಯ ಅಧ್ಯಕ್ಷರಾಗಿ ದೇವಿ ಪ್ರಸಾದ್ ಶೆಟ್ಟಿಯವರು ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಅಂತೆಯೇ ಶ್ರೀಕಾಂತ್ ಶೆಟ್ಟಿಯವರು, ನೀವು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತೀರಿ, ಪ್ರಖರವಾದ ಮಾತುಗಳನ್ನು ಆಡುತ್ತಾರೆ. ಮಾತ್ರವಲ್ಲದ ಈ ನೆಲದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವಿಚಾರಧಾರೆಗಳ ಬಗ್ಗೆ ಅಧಿಕೃತವಾಗಿ ಮಾತನಾಡಬಲ್ಲಂತಹ ಒಬ್ಬ ಪ್ರಜ್ಞಾವಂತ ನಾಗರಿಕರಾಗಿ ಅವರು ನಮ್ಮ ಜೊತೆ ಇದ್ದಾರೆ. ದೇವರು ಧರ್ಮ ಯಾಕೆ ಬೇಕು, ಆಧುನಿಕವಾಗಿ ಹೇಗೆ ಬದುಕಬೇಕು ಅನ್ನುವುದನ್ನು ಹೇಳ್ತಾ ರಾಷ್ಟ್ರ ಜಾಗೃತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಲ್ಲಿ ಒಂದು ಹೆಜ್ಜೆ ಮುಂದಿದ್ದು ಯುವ ಸಂದೋಹವನ್ನು ತಮ್ಮ ಜೊತೆಗೆ ಕರ್ಕೊಂಡು ಬಂದಿರುವಂತಹ ಶ್ರೀಕಾಂತ್ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ನಾನು ಸ್ವಾಗತಿಸ್ತೇನೆ. ಉಳಿದಂತೆ ಬಾಲಕೂರು ಶ್ರೀ ಕಾಳಿಕಾಂಬ ದೇವಸ್ಥಾನದ ಮುಕ್ತೇಶ್ವರರಾಗಿ ಕಡಪಾಡಿಯ ಆನೆಗುಂದಿ ಸಂಸ್ಥಾನ ಸರಸ್ವತಿ ಪೀಠ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇರುವ ಶ್ರೀಧರಾಚಾರ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತ. ಉಳಿದಂತೆ ರಾಮಕೃಷ್ಣಾಚಾರ್ಯ ಈ ಕಾರ್ಯಕ್ರಮದ ವ್ಯವಸ್ಥಾಪಕರೇ ಅವರು, ಆದರೆ ಸಭಾ ಗೌರವದಂತೆ ನಾವು ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮದಲ್ಲಿ ಬಂಧುಗಳೇ ಕಾರ್ಯಕ್ರಮ ಮುಂದುವರಿಸ್ತಾ ಈ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಮಠದ ಕಡೆಯಿಂದ ಬಂದವರು, ಉಳಿದಂತೆ ನಮ್ಮ ಆಮಂತ್ರಣವನ್ನು ಮನ್ನಿಸಿ ಬಂದಂತಹ ಬಂಧುಗಳಿದ್ದೀರಿ, ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಆಗಮಿಸಿದಂತಹ ಸಜ್ಜನರಿದ್ದೀರಿ, ಶ್ರೀಮಠದ ವಿದ್ಯಾರ್ಥಿ ವೃಂದ ಇದೆ, ಮಾಧ್ಯಮದ ಸ್ನೇಹಿತರು ನಮ್ಮ ಜೊತೆ ಇದ್ದೀರಿ. ಬಂದಿರುವಂತಹ ತಮ್ಮೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಹಾರ್ದಿಕವಾದಂತಹ ಸ್ವಾಗತ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇವತ್ತು ನಿಮ್ಮ ಮುಂದೆ ನಾವು ಹೇಳಿಕೊಳ್ಳಬೇಕಾದ್ದು ನಾಗಮಂಡಲ ನಾಡದು ಹೇಗೆ ನಡೆಯುತ್ತದೆ, ಆ ಆಶಯಗಳು ಯಾಕೆ ಬಂತು, ಅದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಪ್ರಾಸ್ತಾವಿಕವಾಗಿ ಶ್ರೀಕಾಂತ್ ಶೆಟ್ಟಿಯವರು ಮಾತನಾಡುತ್ತಾರೆ. ಅವರ ಮಾತುಗಳಿಗೆ ಕಿವಿಯೋಣ, ಬನ್ನಿ. ಮಂಗಳ ಮಂತ್ರಾಕ್ಷತೆಯನ್ನು ಕೊಟ್ಟು ಹರಸಿದಂತಹ ಪರಮಪೂಜ್ಯ ಆನೆಗುಂದಿ ಶ್ರೀಗಳ ಚರಣ ಕಮಲಗಳಿಗೆ ಶಿರಸಾಷ್ಟಾಂಗ ನಮನವನ್ನು ಸಲ್ಲಿಸ್ತಾ ಸೇರಿರುವಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರೇ, ಬಹುಶಃ ಸಂಜೀವಿನಿ ಗೋಧಾಮದ ಸ್ಥಾಪನೆ ಹಿಂದಿರುವಂಥ ಉದ್ದೇಶ ಏನು, ಅದರ ಆಶಯಗಳು ಏನು, ಇದೆಲ್ಲದರ ಬಗ್ಗೆ ನಿರೂಪಕರು ದಾಮೋದರ ಶರ್ಮ ಅವರು ಬಹಳ ಅದ್ಭುತವಾಗಿ ಅದರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಶಾಲಾ ಕಾಲೇಜುಗಳಿಗೆ ಹೋದಾಗ ಸಾಹಿತಿಗಳ ಚಿತ್ರಗಳನ್ನು ನೋಡ್ತೀವಿ, ರಾಜಕಾರಣಿಗಳ ಚಿತ್ರಗಳನ್ನು ನೋಡ್ತೀವಿ. ಆದರೆ ನಮ್ಮೆಲ್ಲರ ಬೆನ್ನೆಲುಬಾಗಿರುವಂತಹ ರೈತ ಸಾಧಕರ, ಕೃಷಿ ಸಾಧಕರ ಚಿತ್ರಗಳು ನಮಗೆ ಎಲ್ಲೂ ಕೂಡ ಕಾಣೋದಕ್ಕೆ ಸಿಗೋದಿಲ್ಲ. ದೇಶದ ಬೆನ್ನೆಲುಬಾಗಿರುವಂತಹ ರೈತನ ಬಗ್ಗೆ ಜೈ ಜವಾನ್ ಜೈ ಕಿಸಾನ್ ಈ ರೀತಿಯ ಘೋಷಣೆಗಳು, ರೈತನ ಬಗ್ಗೆ ಸಾಕಷ್ಟು ಯೋಜನೆಗಳು, ಚುನಾವಣೆ ಬಂದಾಗ ಒಂದಷ್ಟು
ರಾಜಕೀಯ ಗಿಮಿಕ್ಗಳು ಬಿಟ್ಟರೆ ನಿಜವಾಗಿ ರೈತನಿಗೆ ಸಮಾಜದಲ್ಲಿ ಸಿಗಬೇಕಾದಂಥ ಮಾನ್ಯತೆ ಸಿಗ್ತಾ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಹಾಗಾಗಿ ರೈತರಿಗೆ ಆ ರೀತಿಯ ಒಂದು ಸನ್ಮಾನವನ್ನು ಒದಗಿಸಿಕೊಡಬೇಕು. ಅದರ ಜೊತೆಗೆ ಹೊಸ ಪೀಳಿಗೆಯನ್ನು, ಯುವ ಜನತೆಗೆ ಒಂದು ಕೃಷಿ ಬದುಕನ್ನು ಪರಿಚಯಿಸಬೇಕು ಮತ್ತು ಅದರಲ್ಲಿ ಲಾಭ ಇದೆ, ಬದುಕನ್ನು ಕಟ್ಟಿಕೊಳ್ಳಬಹುದು ಅನ್ನುವಂಥ ಧೈರ್ಯವನ್ನು ಮೂಡಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಸನ್ಮಾನ್ಯ ರಾಮಕೃಷ್ಣ ಆಚಾರ್ಯರು ಒಂದು ತಪಸ್ಸಿನ ರೂಪದಲ್ಲಿ ಮಾಡಿದಂತಹ ಕೆಲಸ ಅದು ಈ ಗೋಧಾಮದ ಕೆಲಸ. ಅವರದರ ಮಾಲಕರಲ್ಲ, ಅದರ ಕನಸನ್ನು ಕಂಡವರು. ಯಾವ ರೀತಿಯಲ್ಲಿ ಕರಾವಳಿ ಭಾಗದಲ್ಲಿ ಒಂದು ಪ್ರಧಾನ ಕೃಷಿ, ಉಪಕೃಷಿ, ಪೂರಕ ಕೃಷಿ, ಅದರ ಜೊತೆಗೆ ಇದೆಲ್ಲವನ್ನು ಇಟ್ಟುಕೊಂಡು ನಾವು ಹೇಗೆ ನಮ್ಮ ಬದುಕನ್ನು ರೂಪಿಸಬಹುದು ಅನ್ನೋದಕ್ಕೆ ಒಂದು ಪೈಲಟ್ ಯೋಜನೆ ಹಾಗೆ ಇದನ್ನು ಮಾಡಿ ತೋರಿಸಿದ್ದಾರೆ. ಈ ತುಳುನಾಡಿನ ನಂಬಿಕೆಗಳಲ್ಲಿ ನಾಗನಿಗೆ ಬಹಳ ವಿಶೇಷವಾದಂಥ ಪ್ರಾಶಸ್ತ್ಯ ಇದೆ. ನಮ್ಮಲ್ಲಿ ನೀರೇ ನಾಗ, ನಾಗನೇ ನಿಧಿ, ನಿಧಿ ಇದ್ದಲ್ಲಿ ಕೃಷಿ ಚಟುವಟಿಕೆ ಇದೆಲ್ಲವೂ ಕೂಡ ಮುಂದೆ ಆಗ್ತಾ ಹೋಯಿತು. ಹಾಗಾಗಿ ನಾಗಾರಾಧನೆಗೂ ಮತ್ತು ಪ್ರಕೃತಿ ಮತ್ತು ಕೃಷಿಗೂ ಬಹಳ ಅವಿನಾಭಾವವಾದಂಥ ಸಂಬಂಧ ಇದೆ. ತುಳುನಾಡಿನಲ್ಲಿ ಆಗುವಂಥ ಕಂಬಳ ಇರ್ಬೋದು, ಅನೇಕ ಆಚರಣೆಗಳು ನಾಗ ಸಂಬಂಧಿಯಾಗಿರುವಂಥ ಆಚರಣೆಗಳೇ ಆಗಿವೆ. ಹಾಗಾಗಿ ರೈತಪೀಠ ಪ್ರಶಸ್ತಿಯನ್ನು ಕೊಡಬೇಕು ಅಂತಾದರೆ ಒಂದು ಧಾರ್ಮಿಕವಾದಂಥ ಚಾಲನೆ ಅದಕ್ಕೆ ಹೇಗೆ ಸಿಗಬೇಕು ಅಂತ ಕೇಳಿದರೆ ಅದು ನಾಗಮಂಡಲದ ಮೂಲಕ ಅದಕ್ಕೊಂದು ಚಾಲನೆಯನ್ನು ಕೊಡುವ ಅನ್ನುವಂಥ ಉದ್ದೇಶದಿಂದ ಮುಂದಿನ ತಿಂಗಳು 19, 20, 21 3 ದಿನಗಳ ಕಾಲ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ರಾಜ್ಯದ ಒಂದು ದೊಡ್ಡ ಕೃಷಿಕರ ಒಂದು ಸಮ್ಮೇಳನದ ರೂಪದಲ್ಲೇ ಇಲ್ಲಿ ಅನೇಕ ಕಾರ್ಯಕ್ರಮಗಳು ಆಯೋಜನೆಗೊಂಡಿವೆ. ರೈತಪೀಠ ಪ್ರಶಸ್ತಿ ವಿತರಣೆ ಅದನ್ನು ಪ್ರದಾನ ಮಾಡುವಂಥದ್ದು ಪ್ರಧಾನವಾಗಿರುವಂಥ ಅಂಗವಾದರೆ ಅದರ ಹಿನ್ನೆಲೆಯಲ್ಲಿ ಒಂದು 3 ಕೃಷಿ ವಿಚಾರಗೋಷ್ಠಿಗಳನ್ನು ಕೂಡ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಯುವ ಜನತೆಗೆ ಕೃಷಿಯನ್ನು ಪರಿಚಯಿಸುವಂಥ ನಿಟ್ಟಿನಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀ ಪ್ರವೀಣ್ ಕೇಶವ್ ಅವರು ಇವತ್ತಿನ ಹೊಸ ತಲೆಮಾರಿನ ಕೃಷಿ ಮತ್ತು ಹಳ್ಳಿಗೆ ಯಾಕೆ ನಾವು ವಾಪಸ್ ಆಗಬೇಕು ಅನ್ನೋದರ ಬಗ್ಗೆ ಅದ್ಭುತವಾಗಿ ವಿಷಯವನ್ನು ಮಂಡನೆ ಮಾಡುವವರಿದ್ದಾರೆ. ಆನಂತರ ನಾವೆಲ್ಲ ನೋಡಿದ ಹಾಗೆ ಅನೇಕ ರೈತರ ಬಗ್ಗೆ ಬರಹಗಳನ್ನು ಬರೀತಾ, ಪುಸ್ತಕಗಳನ್ನು ಬರೀತಾ ಜನಜಾಗೃತಿಯನ್ನು ಮೂಡಿಸ್ತಾ ಇರುವಂಥ ಶ್ರೀ ನರೇಂದ್ರ ರೈ ದೇರ್ಲ ಅವರು ಕೃಷಿ ಮತ್ತು ನಮ್ಮ ಧಾರ್ಮಿಕ ನಂಬಿಕೆಗಳು ಹೇಗೆ ಒಂದಕ್ಕೊಂದು ಮಿಳಿತವಾಗಿದೆ ಅನ್ನೋದರ ಬಗ್ಗೆ ಒಂದು ಗೋಷ್ಠಿಯಲ್ಲಿ ಅವರು ವಿಚಾರವನ್ನು ಮಂಡನೆ ಮಾಡಲಿಕ್ಕಿದ್ದಾರೆ. ಯುವ ಜನತೆ ಮತ್ತು ಭವಿಷ್ಯದಲ್ಲಿ ಕೃಷಿಯ ಸಾಧ್ಯತೆಗಳು ಏನು ಅನ್ನೋದರ ಬಗ್ಗೆ ಶ್ರೀ ನಿರಂಜನ್ ಪೊಳ್ಯ ಅವರು ಒಂದು ಅವಧಿಯನ್ನು ಅವರು ತಗೊಳ್ಳುವವರಿದ್ದಾರೆ. ಇದರ ಜೊತೆಗೆ ಯಕ್ಷಗಾನ ವಲ್ಲರಿ ಅಂತ ಹೇಳಿ ತೆಂಕು ಮತ್ತು ಬಡಗಿನ ಭಾಗವತರ ಮೂಲಕ ಒಂದು ಅದ್ಭುತವಾದಂಥ ಸಂಯೋಜನೆಯಲ್ಲಿ ಒಂದು ಯಕ್ಷಗಾನ ಹಾಡುಗಳ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಡೆಯುವುದಿದೆ. ಸಂಜೆಯ ಹೊತ್ತಿಗೆ 20ನೇ ತಾರೀಕು ಪರಮ ಪೂಜ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಕನ್ನೇರಿ ಸಿದ್ಧಗಿರಿ ಮಠದಿಂದ ಅವರು ಆಗಮಿಸುವವರಿದ್ದಾರೆ. ಅವರ ಆ ಶುಭ ಹಸ್ತಗಳಿಂದ ಈ ರೈತಪೀಠ ಪ್ರಶಸ್ತಿಯ ಪ್ರಧಾನ ಕಾರ್ಯಕ್ರಮ ಸನ್ಮಾನ್ಯ ಡಾಕ್ಟರ್ ಮೋಹನ್ ಆಳು ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿರುವಂಥದ್ದು. ಅದರ ಜೊತೆಗೆ ಮರುದಿನ ನಾಗಮಂಡಲದ ಬಹಳ ಅದ್ದೂರಿಯಾದಂತಹ ಕಾರ್ಯಕ್ರಮ, ನಾಗಮಂಡಲದ ಕಾರ್ಯಕ್ರಮ. ಅನೇಕ ನಾಗಮಂಡಲಗಳು ನಮ್ಮ ಮಧ್ಯದಲ್ಲಿ ನಡೀತಾ ಇರ್ಬೋದು. ಆದರೆ ಈ ನಾಗಮಂಡಲ ಯಾಕೆ ವಿಶೇಷ ಅಂತ ಕೇಳಿದರೆ ಪರಿಸರಕ್ಕೆ ಪೂರಕವಾಗಿ, ಪರಿಸರಕ್ಕೆ ಮಾರಕವಾಗದ ರೀತಿಯಲ್ಲಿ ಹಿಂದಿನ ಪ್ರಾಚೀನ ಪದ್ಧತಿಯಲ್ಲಿ ಹೇಗೆ ನಾಗಮಂಡಲ ಅನ್ನುವಂಥ ಒಂದು ಸರಳವಾದಂಥ ಆಚರಣೆ ನಡೀತಾ ಇತ್ತೋ ಆ ರೀತಿಯ ಒಂದು ಪ್ರಾಚೀನ ಪದ್ಧತಿಯಲ್ಲಿ ಪಾರಂಪರಿಕವಾದಂಥ ಸಂಪ್ರದಾಯಬದ್ಧವಾದಂಥ ಒಂದು ನಾಗಮಂಡಲವನ್ನು ನಾವು ಇಲ್ಲಿ ಆಯೋಜಿಸುವವರಿದ್ದೇವೆ. ಅದೊಂದು ದಾಖಲೀಕರಣಕ್ಕೆ ಯೋಗ್ಯವಾದಂಥ ಕಾರ್ಯಕ್ರಮ ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಬಯಸ್ತೇವೆ. ಅದರಲ್ಲಿ ಬಳಸುವಂಥ ಬಣ್ಣಗಳಿರ್ಬೋದು, ಬಳಸುವಂಥ ಪುಷ್ಪಗಳಿರ್ಬೋದು, ಅಥವಾ ಅದರ ವಿಧಿವಿಧಾನಗಳು ಇದೆಲ್ಲವನ್ನು ಕೂಡ ಅತ್ಯಂತ ಯೋಜನಾಬದ್ಧವಾಗಿ ಅವುಗಳನ್ನು ಯೋಚನೆಯನ್ನು ಮಾಡಿ ಆ ಕಾರ್ಯಕ್ರಮವನ್ನು ತಂತ್ರಿಗಳಾದ ಶ್ರೀ ಕುಮಾರಗುರು ತಂತ್ರಿಯವರ ಮಾರ್ಗದರ್ಶನದಲ್ಲಿ ಆ ನಾಗಮಂಡಲದ ಕಾರ್ಯಕ್ರಮ, ನಾಗಮಂಡಲ ಮಹೋತ್ಸವ ನಡೀಲಿಕ್ಕಿರುವಂಥದ್ದು. ಪ್ರಸಾದದ ರೂಪದಲ್ಲಿ ಬೇರೆ ಎಲ್ಲ ಕಡೆಗಳಲ್ಲಿ ಅನೇಕ ಬೇರೆ ಬೇರೆ ಸಾಹಿತ್ಯಗಳನ್ನು ಕೊಟ್ಟರೆ ನಮ್ಮಲ್ಲಿ ಗಿಡಗಳನ್ನೇ ವಿತರಿಸುವಂಥ ಅಥವಾ ಬೀಜದುಂಡೆಗಳನ್ನು ವಿತರಿಸುವಂಥ ಈ ರೀತಿಯ ವಿನೂತನವಾದಂಥ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡು ಈ ನಾಗಮಂಡಲ ನಡೆಯುವುದಿದೆ. ಪರಿಸರವನ್ನು
ಪ್ರೀತಿಸುವುದರ ಜೊತೆಗೆ, ಕೃಷಿಯನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಜನರಲ್ಲಿ ಧಾರ್ಮಿಕ ನಂಬಿಕೆಗಳನ್ನು ಬಲಪಡಿಸುವಂಥ ನಿಟ್ಟಿನಲ್ಲಿ ಈ ನಾಗಮಂಡಲ ಆಯೋಜನೆ ಆಗಿದೆ. ಖ್ಯಾತ ಹಿಂದೂಸ್ತಾನಿ ಗಾಯಕರಾಗಿರುವಂಥ ಪಂಡಿತ್ ವೆಂಕಟೇಶ್ ಕುಮಾರ್ ಅವರ ಒಂದು ಸಂಕೀರ್ತನ ಸುರಭಿ ಅನ್ನುವಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಕೂಡ ನಡೀಲಿಕ್ಕಿರುವಂಥದ್ದು. ಅದರ ಜೊತೆಗೆ ನೃತ್ಯ ನಿಕೇತನ ಕೊಡವೂರು ಇವರ ಪ್ರಸ್ತುತಿಯಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದೆ. ಒಟ್ಟಿನಲ್ಲಿ 3 ದಿನಗಳ ಕಾಲ ಇದೊಂದು ಸಾಂಸ್ಕೃತಿಕ ಹಬ್ಬದ ರೂಪದಲ್ಲಿ, ಒಂದು ಕೃಷಿ ಮೇಳದ ರೂಪದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ನಮಗೆ ಬೆಂಬಲ ಬೇಕಾಗಿರುವಂಥದ್ದು ಮಾಧ್ಯಮದ ಬಂಧುಗಳು. ನಾವು ಏನೇ ಅದ್ಭುತವಾಗಿ ಎಷ್ಟೇ ವಿಚಾರಬದ್ಧವಾಗಿ ಕಾರ್ಯಕ್ರಮಗಳನ್ನು ರೂಪಿಸಿದರೂ ಕೂಡ ಅದನ್ನು ಜನರವರೆಗೆ ತಲುಪಿಸುವಂಥ ಮತ್ತು ಜನರನ್ನು ಅದಕ್ಕೆ ಕರೆತರುವಂಥ ಕೆಲಸ ಆಗಬೇಕಾಗಿರುವುದು ಮಾಧ್ಯಮದ ಮಿತ್ರರಿಂದ. ಹಾಗಾಗಿ ಅನೇಕ ಜನ ಮಾಧ್ಯಮದ ಮಿತ್ರರು ನಮ್ಮ ಮಧ್ಯದಲ್ಲಿ ಇವತ್ತಿದ್ದಾರೆ. ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಒಂದು ಸಾಮಾಜಿಕ ಜಾಗೃತಿಯ ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ಇದಕ್ಕೆ ಉತ್ತಮವಾದಂಥ ಪ್ರಚಾರವನ್ನು ಕೊಟ್ಟು ಪ್ರಸಾರವನ್ನು ಕೊಟ್ಟು ಈ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮೆಲ್ಲರ ಜೊತೆ ಕೈಜೋಡಿಸಬೇಕು ಅನ್ನುವಂಥ ವಿನಂತಿಯ ಜೊತೆಗೆ ಬಂದಿರುವಂಥ ಎಲ್ಲರಿಗೆ ವಂದನೆಯನ್ನು ಸಲ್ಲಿಸ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ಸಂಜೀವಿನಿ ಗೋಧಾಮದಲ್ಲಿ ನಡೀತಾ ಇರುವಂಥ ಈ ಒಂದು ನಾಗಮಂಡಲ ಪೂರ್ವಭಾವಿ ಸಭೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಚಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರ ಆರಾಧನೆಗೆ ವಂದಿಸುತ್ತಾ, ಇದರ ಮಾಲೀಕರಾದಂಥ ಡಾಕ್ಟರ್ ಜಿ ರಾಮಕೃಷ್ಣಾಚಾರ್ಯ ಹಾಗೆ ಸವಿತಾ ರಾಮಕೃಷ್ಣಾಚಾರ್ಯ ಹಾಗೂ ನಾಗಮಂಡಲದ ಅಧ್ಯಕ್ಷರು, ಕಾರ್ಯದರ್ಶಿಗಳೇ, ಹಾಗೆ ನೆರೆದಿರುವಂಥ ಎಲ್ಲ ಮಾಧ್ಯಮ ಮಿತ್ರರೇ, ಮಠದ ಎಲ್ಲ ಪದಾಧಿಕಾರಿಗಳೇ, ವಿಶ್ವಸ್ತರೇ, ಆಗಮಿಸಿದಂಥ ಎಲ್ಲ ಶಿಷ್ಯ ವರ್ಗದವರು, ಇಲ್ಲಿ ಒಂದು ಉತ್ತಮ ಕಾರ್ಯಕ್ರಮ ನಮ್ಮದು ನಡೀಲಿಕ್ಕಿದೆ. ಏನಂತ ಹೇಳಿದರೆ, ಈ ನಾಗಮಂಡಲ ಮಾಡುವಂಥ ಪುಣ್ಯ ಯಾರಿಗೂ ಅಷ್ಟು ದೊರೆಯುವುದಿಲ್ಲ. ಯಾರು ನಮ್ಮ ಸಮಾಜದಲ್ಲಿ ಇವತ್ತು ನಾಗಮಂಡಲ ಮಾಡಬೇಕು ಅಂತೇಳಿ ಮುಂದೆ ಹೋಗುವವರು ತುಂಬ ಕಮ್ಮಿ. ಅಂದರೆ ಅದಕ್ಕೆ ತುಂಬ ಹಣ ಖರ್ಚಾಗ್ತದೆ, ಅಥವಾ ಅದಕ್ಕೆ ಒಂದು ಯೋಗ್ಯತೆ ಬೇಕು. ಯೋಗ್ಯತೆ, ಯೋಗ ಎಲ್ಲ ಕೂಡ ನಮ್ಮ ರಾಮಕೃಷ್ಣಾಚಾರ್ಯರಿಗೆ ಹುಡುಗಿ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಅವರ ಪೂರ್ವ ಜನ್ಮದ ಪುಣ್ಯದ ಫಲ ಇರಬೇಕು. ಹಾಗೆ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮ ಮಾಡಲಿಕ್ಕೂ ಕೂಡ ಪುಣ್ಯ ಬೇಕು. ಇವರಿಗೆ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಪೂರ್ವ ಜನ್ಮದ ಪುಣ್ಯದ ಫಲ ಇರಬೇಕು. ಹಾಗಾಗಿ ಇದನ್ನು ಮಾಡಲಿಕ್ಕೆ ಅವರು ಹೊರಟಿದ್ದಾರೆ. ಹಾಗೆ ಈಗಾಗಲೇ ಹೇಳಿದ ಹಾಗೆ ರೈತರಿಗೆ ಸನ್ಮಾನ ಮಾಡುವಂಥದ್ದು ಇದು ಕೂಡ ಹಾಗೆ ದೊಡ್ಡ ಕಾರ್ಯಕ್ರಮ, ಒಂದು ನ್ಯಾಷನಲ್ ಲೆವೆಲ್ ಕಾರ್ಯಕ್ರಮ. ಆ ಕಾರ್ಯಕ್ರಮ ಇಲ್ಲಿ ಆಗ್ತಾ ಇರೋದು ನಮ್ಮ ಸಮಾಜದ ಒಂದು ಮೇಲು ವ್ಯಕ್ತಿ ರಾಮಕೃಷ್ಣಾಚಾರ್ಯರ ನೇತೃತ್ವದಲ್ಲಿ ಇಲ್ಲಿ ಆಗ್ತಾ ಇರೋದು ತುಂಬ ಸಂತೋಷದ ವಿಷಯ. ಇಂಥ ಕಾರ್ಯಕ್ರಮ ನಮ್ಮ ಸಮಾಜದವರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಮ್ಮ ಸಮಾಜಕ್ಕೆ ಒಂದು ಹೆಮ್ಮೆ ತರುವಂಥ ಕೆಲಸ ಈ ರಾಮಕೃಷ್ಣಾಚಾರ್ಯ ಮಾಡ್ತಾ ಇದ್ದಾರೆ. ಈ ನಾಗಮಂಡಲ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಆಗಿ ಅದೇನು ಶ್ರದ್ಧಾ ಭಕ್ತಿಯಿಂದ ಈಗಾಗಲೇ ಹೇಳಿದ್ರು, ಎಲ್ಲ ಇಲ್ಲಿ ಕುಂಕುಮ ಇರ್ಬೋದು, ಅರ್ಶಿನ ಇರ್ಬೋದು, ಎಲ್ಲ ಇಲ್ಲಿ ತಯಾರು ಮಾಡ್ತೇವೆ ಅಂತ. ಅದೇ ರೀತಿ ಒಳ್ಳೆಯ ವ್ಯವಸ್ಥೆ ಈಗ ನಾಗಬನವನ್ನು ನೋಡಿದ್ದೇವೆ. ನಾಗಬನ ಏನಂತ ಹೇಳಿದರೆ ನ್ಯಾಚುರಲ್ ಆಗಿ ಇರುವಂಥದ್ದು. ಸೀದಾ ಮಳೆಯ ನೀರು ನಾಗನಿಗೆ ಕಣ್ಣಿಗೆ ಬಿದ್ದಾಗ ಅದಕ್ಕೆ ಫಲ ಹೆಚ್ಚು, ಬಲ ಜಾಸ್ತಿ ಅಂತ ಅದರ ಎದುರುಗಡೆ ಮಾಡಲು ಮಾಡಿದ್ದಾರೆ. ನೀವು ನೋಡಿ, ಎದುರುಗಡೆ ಜನರಿಗೆ ಕೂತ್ಕೊಳ್ಳಿಕ್ಕೆ ಮಾಡಿದ್ದಾರೆ. ಅದೇ ಯಾಕಂದರೆ ಜನರಿಗೆ ಕೂತ್ಕೊಳ್ಳುವ ವ್ಯವಸ್ಥೆ ಇದೆ. ನಾಗದೇವರಿಗೆ ಹಾಗೆ ಇರಬೇಕು. ಮಾಡ್ಬೋದು, ಅವರಿಗೆ ತಾಮ್ರದ ಮಾಡ್ಬೋದು ಅಥವಾ ಬೆಳ್ಳಿಯ ಮಾಡನ್ನೇ ಮಾಡ್ಬೋದು. ಆದರೆ ಮಾಡಲಿಕ್ಕಿಲ್ಲ. ಅದು ನ್ಯಾಚುರಲ್ ಆಗಿ ಇದ್ದಾಗ ಮಾತ್ರ ಅದಕ್ಕೆ ಫಲ ಹೆಚ್ಚು ಅನ್ನೋದನ್ನು ಇವತ್ತು ನಾವಲ್ಲಿ ಹೋದಾಗ ನೋಡಲಿಕ್ಕೆ ಸಾಧ್ಯ ಇದೆ. ಆ ರೀತಿ ಈ ಒಂದು ಗೋಧಾಮ ಕೂಡ ಹಾಗೆ ಇಷ್ಟು ಒಳ್ಳೆಯ ಗೋಧಾಮ ಎಲ್ಲಿ ಕೂಡ ಇಲ್ಲ. ನಮ್ಮ ಸಮಾಜದವರು ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ಹೆಮ್ಮೆ ಪಡಬೇಕು. ಅವರಿಗೂ ಅವರ ಫ್ಯಾಮಿಲಿ ಎಲ್ಲರಿಗೂ ಕೂಡ ನಾಗದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳುತ್ತಾ ನನ್ನ
ಶಾಸ್ತ್ರ ವಿಚಾರ ಕಲಿತವೆ, ವಚನ ರಚನೋದ್ಧಾರ, ಶ್ರುತಿ ಪೌರಾಣದಾಗಮ ಸಿದ್ಧಿದಾಯಕಿಯೇ, ಶೌರಿ ಸುರಪತಿ ಸಕಲ ಮುನಿಜನ ಸೂರಿಗಳ ನಪೌದೈಕತಿಯೇ, ಸರಸ್ವತಿಯೇ ನರ್ತಿಸುಗೆ ನಲ್ಲಿ ಧ್ವಲಿ ಎನ್ನ ಜಪ್ಪಯ್ಯಲಿ. ಇವತ್ತು ಗೋಧಾಮದಲ್ಲಿ ರಾಮಕೃಷ್ಣಾಚಾರ್ಯ ದಂಪತಿಗಳು ಪಾದಪೂಜೆಯಿಂದ ನೆರವೇರಿಸೋ ಕಾರ್ಯಕ್ರಮ ಇಟ್ಕೊಂಡಿದ್ರು. ನಾನು ಅದೇ ತಲೆಯಲ್ಲಿ ಇಟ್ಕೊಂಡು ಬಂದಿದ್ದಷ್ಟೇ. ಗೋಧಾಮ ನೋಡೋದು, ಅದ್ರ ಮೊದಲು ಪಾದಪೂಜೆ, ಆಮೇಲೆ ವಾಪಸ್ ಮಠಕ್ಕೆ ಹೋಗೋದು ಅಂತ ನನ್ನ ತಲೆಗೆ ಇದ್ದದ್ದು. ಈ ರೀತಿ ಕಾರ್ಯಕ್ರಮವನ್ನು ಅವರು ಸಂಯೋಜಿಸಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಏನಾಗಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಸಮಯ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ, ಬೇರೆ ಏನು ಸಮಸ್ಯೆ ಏನಿಲ್ಲ. ಸಮಯ ಕೆಲವೊಮ್ಮೆ ಜಾಸ್ತಿ ಆಗ್ತದೆ, ಏನು ಮಾಡಲಿಕ್ಕಾಗೋದಿಲ್ಲ. ಉದ್ದೇಶ ಒಳ್ಳೆಯದಿರುವಾಗ ಸಮಯದ ಬಗ್ಗೆ ಜಾಸ್ತಿ ನಾವು ಗಮನ ಕೊಡೋದು ಬೇಡ. ಸಂಜೀವಿನಿ ಗೋಧಾಮ ನೋಡಿ ತುಂಬ ಸಂತೋಷ ಆಯಿತು. ಮೊದಲು ಬಂದಿದ್ದೆ, ಅದರಲ್ಲಿ ಸಭಾ ಕಾರ್ಯಕ್ರಮ ಕೂತು ಹೋಗಿದ್ದೆ ಅಷ್ಟೇ, ಪೂರ್ಣ ಏನು ನೋಡಿರಲಿಲ್ಲ. ಇವತ್ತು ನೋಡಿ ತುಂಬ ಸಂತೋಷ ಆಯಿತು. ಬಹುಶಃ ಒಂದು ಸರ್ಕಾರ ಮಾಡುವ ಕೆಲಸವನ್ನು ನಮ್ಮ ರಾಮಕೃಷ್ಣ ಆಚಾರ್ಯರು ಮಾಡಿದ್ದಾರೆ ಅಂದರೆ ನಮಗೆ ತುಂಬ ಹೆಮ್ಮೆ ತರುವಂತಹ ವಿಷಯ. ಬಹುಶಃ ಗುಜರಾತಲ್ಲಿ ಒಂಥರ ಅಂತ ನಾವು ಕೇಳಿದ್ದೀವಿ. ಅದೊಂದು ಸಂಕ್ಷಿಪ್ತ ರೂಪ ನಮ್ಮ ಗೋಧಾಮದಲ್ಲಿದೆ ಅನ್ನೋದಕ್ಕೆ ನಮಗೆ ತುಂಬ ಸಂತೋಷ ಆಗ್ತದೆ. ಧೀರುಭಾಯಿ ಅಂಬಾನಿಯವರ ಪುತ್ರ ಮಾಡಿದಂಥ ಒಂಥರ ನಮ್ಮ ಸಂಜೀವಿನಿ ಗೋಧಾಮ ಒಂದು ಸಂಕ್ಷಿಪ್ತ ರೂಪದಲ್ಲಿ ಇಲ್ಲಿ ಮಾಡಿದ್ದಾರೆ ಇವರು. ಪ್ರಕೃತಿ ಮಳೆಯಲ್ಲಿ ಬದುಕನ್ನು ಕಟ್ಟಿಕೊಳ್ಳುವುದು ಹೇಗೆ ಅನ್ನೋದನ್ನು ಬರೇ ವೇದಿಕೆ ಮೇಲಲ್ಲ, ಅದನ್ನು ಮಾಡಿ ಸಮಾಜಕ್ಕೆ ತೋರಿಸುವಂತಹ ನೀವು ಸಹ ಮನಸ್ಸು ಮಾಡಿದರೆ ಸಾಧ್ಯತೆ ಇದೆ ಅನ್ನೋದನ್ನು ಅವರು ಮಾಡಿ ತೋರಿಸುವ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ. ತುಂಬ ಸಂತೋಷ ಆಗಿದೆ, ಒಳ್ಳೆಯ ಸಾಧನೆ. ಅದರೊಟ್ಟಿಗೆ ಕೃಷಿ ಬಗ್ಗೆ ಸಂಶೋಧನಾ ಸಹಿತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಿದ್ದಾರೆ. 4 ಮರ ಗಿಡ ಬಿಡೋದಷ್ಟೇ ಅಲ್ಲ, ಹೇಗೆ ಬೆಳೆದ್ರೆ ಬದುಕು ಬಂಗಾರ ಬರ್ತದೆ, ಕೃಷಿ ಸರಿಯಾಗಿ ನಾವು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಇಲ್ಲಿ ಮಾಡುವ ಮುಖಾಂತರ ಅವರು ತೋರಿಸಿಕೊಟ್ಟಿದ್ದಾರೆ. ರೈತರ ಬಗ್ಗೆ ತುಂಬ ಹೆಮ್ಮೆ ಹೊಂದಿರತಕ್ಕಂತಹ ರಾಮಕೃಷ್ಣಾಚಾರ್ಯರು ರೈತ ಪೀಠ ಪ್ರಶಸ್ತಿಯನ್ನು ಕೂಡ ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದಾರೆ. ಬಹುಶಃ ಇದು ಕೂಡ ರೈತ ಪೀಠ ಪ್ರಶಸ್ತಿ, ಜ್ಞಾನಪೀಠ ಇದೆ, ಸರ್ಕಾರ ಕೊಡುವಂಥದ್ದು. ಆ ಸರ್ಕಾರಕ್ಕೂ ಕೂಡ ಗಮನಕ್ಕೆ ಬರದೇ ಇರತಕ್ಕಂಥ ವಿಷಯವನ್ನು ಇವ್ರ ಗಮನಕ್ಕೆ ಬಂದಿದೆ ಅನ್ನೋದೇ ದೊಡ್ಡ ವಿಷಯ. ರೈತ ಪೀಠ ಪ್ರಶಸ್ತಿ ಅಂತ ನನಗನ್ಸಿಗೆ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ. ಅದು ಭಾರತ ತುಂಬ ಇರ್ತಕ್ಕಂಥ ರೈತರನ್ನು ಕರೆದು ಕೊಡಬೇಕು ಅಂತ ಅವ್ರ ಕಲ್ಪನೆ ಇದೆ. ರೈತ ಅನ್ನುವ ಶಬ್ದ ಕನ್ನಡದಾದ್ದರಿಂದ ಬರುವವರಿಗೆ ಉತ್ತರ ಭಾರತ ತಮಿಳುನಾಡಿಗೆ ಗೊತ್ತಾಗಲಿದೆ. ಕೃಷಿ ಪೀಠ ಅಂತ ಕೊಟ್ಟರೆ ಅದು ಸಾರ್ಥಕ ಆಗಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಅದು ಸಾಧ್ಯವಾದರೆ ಅದು ಬದಲಾವಣೆ ಮಾಡಿಕೊಳ್ಳಿ. ಹಾಗೆ ಒಳ್ಳೆಯ ಕಾರ್ಯಕ್ರಮ ಇದೆ. ಅದರೊಟ್ಟಿಗೆ ಈ ಕಾರ್ಯಕ್ರಮವನ್ನು ನಾವು ಹೇಗೆ ಮಾಡಬೇಕು ಅನ್ನೋ ಚಿಂತನೆ ಅವರಿಗೆ ಮನಸ್ಸಿಗೆ ಬಂದಾಗ ಅವರು ಹೊಡೆದದ್ದು ಪ್ರಕೃತಿಯ ಆರಾಧನೆ ಮುಖಾಂತರ ಈ ರೈತ ಪೀಠ ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋ ಕಲ್ಪನೆ ಇಟ್ಟುಕೊಂಡು ಪ್ರಕೃತಿಯ ಆರಾಧನೆ, ನಮ್ಮ ಕರಾವಳಿಯಲ್ಲಿ ನಾಗನ ಆರಾಧನೆ, ಆ ಮುಖಾಂತರ ನಾಗಮಂಡಲವನ್ನು ಮಾಡುವ ಮುಖಾಂತರ ಕೃಷಿ ಪೀಠ ಪ್ರಶಸ್ತಿಯನ್ನು ಕೊಡುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಇದೇ ಬರುವ 19, 20, 21ನೇ ತಾರೀಕು 3 ದಿವಸ ಇಲ್ಲಿ ನಾಗನಿಗೆ ಸಂಬಂಧಪಟ್ಟ ನಾಗಮಂಡಲ ಕಾರ್ಯಕ್ರಮ ಅದ್ಭುತವಾಗಿ ನೆರವೇರುತ್ತಾ ಇದೆ. ವಿಶೇಷ ಅಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಧಾರ್ಮಿಕ ಕಾರ್ಯಕ್ರಮ ಈ ಪ್ರಕೃತಿಯನ್ನು ಬಿಟ್ಟು ವಿಕೃತಿಯ ರೂಪದಲ್ಲಿ ಹೋಗಿ ಅತ್ಯಂತ ವೈಭವವಾಗಿ ಮಾಡುವಂಥದ್ದು. ಲೈಟ್ ಗೀಟ್ ಹಾಕಿ ಜಿಗ್ಗು ಮಾಡ್ತಾರೆ ಕಾರ್ಯಕ್ರಮ. ಅದು ಯಾವುದೂ ಇಲ್ಲದೆ ಇವರು ಹೇಳಿದ ಕಲ್ಪನೆ ನಾನು ಕಲ್ಪನೆ ಮಾಡಿಕೊಂಡಿದ್ದು ಪಾರಂಪರಿಕವಾಗಿ ಮೊದಲೇ ಹೇಗೆ ಮಾಡಿದ್ರು ಅದೇ ರೀತಿ ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅನ್ನೋ ಕಲ್ಪನೆ ಅವರು ಇಟ್ಟುಕೊಂಡಿದ್ದಾರೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಆ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಕಾಣುವುದು ಅಪರೂಪ.
ಇವರು ಮಾಡಿ ಈಗೂ ಕೂಡ ಅದನ್ನ ಮಾಡಲಿಕ್ಕೆ ಆಗುತ್ತೆ ಅನ್ನೋದನ್ನ ಮಾಡಿ ತೋರಿಸೋದು ಒಳ್ಳೆಯ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ. ತುಂಬ ಕಷ್ಟ ಈಗಿನ ವ್ಯವಸ್ಥೆಯಲ್ಲಿ ಆ ರೀತಿ ಕಾರ್ಯಕ್ರಮ ಮಾಡೋದು ತುಂಬ ಕಷ್ಟದಾಯಕ, ಶ್ರಮದಾಯಕ. ಅಲ್ಲಿ ಬರುವಂಥ ನೈಸರ್ಗಿಕ ಬಣ್ಣಗಳು ಕಲರ್ ಹೊಡೆಯೋದು ಮಾರ್ಕೆಟಲ್ಲಿ ಪಕ್ಕ ಸಿಕ್ಕದೆ ಮಾಡ್ಬೋದು. ಇದನ್ನೆಲ್ಲ ನಾವು ಇಲ್ಲೇ ತಯಾರು ಮಾಡಬೇಕು. ಮತ್ತು ಈಗಿನ ವ್ಯವಸ್ಥೆಗೆ ಕೊರತೆ ಆಗದೇ ಇರುವ ನಿಟ್ಟಿನಲ್ಲಿ ಪಾರಂಪರಿಕ ವ್ಯವಸ್ಥೆಯನ್ನು ಮಾಡಬೇಕು. ಅಷ್ಟು ಸಾವಿರ ಜನ ಬಂದರೆ ಬೆಳಕಿನ ವ್ಯವಸ್ಥೆ ಆಗಬೇಕು, ಲೈಟ್ ಹಾಕೋದಿಲ್ಲ, ದಂಧೆ ಆಗಬೇಕು. ಇದಕ್ಕಿಂತ 2ರಷ್ಟು ಖರ್ಚಾಗ್ತದೆ. ಆ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಖರ್ಚಾದರೂ ಪರವಾಗಿಲ್ಲ, ಹೀಗೂ ಕೂಡ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಮ್ಮ ರಾಮಕೃಷ್ಣಾಚಾರ್ಯರು ನಮ್ಮ ನಾಗಮಂಡಲದಲ್ಲಿ ಮಾಡಿ ತೋರಿಸುವ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಎಲ್ಲರ ಸಹಕಾರ ಇದೆ. ನಮ್ಮ ದೇವಿ ಪ್ರಸಾದ್ ಶೆಟ್ಟರು ಅಧ್ಯಕ್ಷರಾಗಿದ್ದಾರೆ, ಜೊತೆಗೆ ಶ್ರೀಕಾಂತ್ ಶೆಟ್ಟರು ಅವರಿಗೆ ಕಾರ್ಯದರ್ಶಿಯಾಗಿ ತುಂಬ ಸಹಕಾರವನ್ನು ಕೊಡ್ತಿದ್ದಾರೆ. ಇದು ಕೇವಲ ಸಮಾಜದ ಮಟ್ಟದ ಕಾರ್ಯಕ್ರಮ ಅಲ್ಲ, ಇಡೀ ಸಂಪೂರ್ಣ ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮ. ಹಾಗಾಗಿ ಎಲ್ಲರೂ ಕೂಡ ಭಾಗವಹಿಸಬೇಕು. ಹಿಂದೂ ಸಮಾಜ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಬಾಕಿಯವರಿಗೆ ಶ್ರದ್ಧೆ ಇಲ್ಲ, ನಂಬಿಕೆ ಇಲ್ಲ, ಹಾಗಾಗಿ ಹಿಂದೂಗಳು ಮಾತ್ರ ಅಂತಾರೆ. ಹಾಗಾಗಿ ಹಿಂದೂ ಸಮಾಜ, ಬೇರೆಯವರು ಬಂದರೆ ನಾವು ಬೇಡ ಅಂತ ಹೇಳೋದಿಲ್ಲ. ನಮ್ಮ ಪರಂಪರೆಗೆ ಒಪ್ಪಿಕೊಂಡು ಬರೋದಾದರೆ ಯಾವಾಗಲೂ ಅವ್ರಿಗೆ ಸ್ವಾಗತವೇ. ಆದರೆ ಅದು ಕಾಣೋದು ಅಪರೂಪ. ಹಾಗಾಗಿ ಹಿಂದೂಗಳಿಗೆ ಸಂಬಂಧಪಟ್ಟ ಕಾರ್ಯಕ್ರಮ ಸಮಸ್ತ ಹಿಂದೂ ಬಾಂಧವರು ಇದರಲ್ಲಿ ತಪ್ಪದೇ ಭಾಗವಹಿಸಿ, ನಾಗಮಂಡಲದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ನಾಗನ ಅನುಗ್ರಹ ನಿಮಗೆಲ್ಲ ಸಿಗುವ ಹಾಗೆ ನೀವು ಈ ಪ್ರಯತ್ನದಲ್ಲಿ ಪಾಲ್ಗೊಳ್ಳಿ. ರಾಮಕೃಷ್ಣಾಚಾರ್ಯರು ತುಂಬ ಶ್ರಮಪಟ್ಟು ಮೇಲೆ ಬಂದಿರ್ತಕ್ಕಂಥವ್ರು. ಅವರದ ಇತಿಹಾಸವನ್ನು ಗಮನಿಸಿದಾದರೆ ಕೇವಲ ಶೂನ್ಯದಿಂದ ಈ ಮಟ್ಟಿಗೆ ಬರುವಂತಹ ಸಾಧನೆ ಅವರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರ ಹಿಂದಿನ ಪರಿಶ್ರಮ ಅಗಾಧವಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ನೀರಿನ ಮೇಲೆ ಬಾತುಕೋಳಿ ಇದ್ದಾಗ ಏನು ಆರಾಮ್ ತೇಲ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಅಷ್ಟು ತೇಲ್ಬೇಕಿದ್ರೆ ಶ್ರಮಪಟ್ಟು ಕಾಲನ್ನು ಬೆಳೀತಾ ಇರ್ತದೆ. ಹಾಗೆ ಬೆಳೆದಾಗ ಮಾತ್ರ ನೀರಲ್ಲಿ ತೇಲಿಕ್ಕೆ ಸಾಧ್ಯ. ರಾಮಕೃಷ್ಣಾಚಾರ್ಯ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಅದು ಹಿಂದಿನ ಪರಿಶ್ರಮ, ನಿರಂತರ ಪರಿಶ್ರಮ ಇದ್ದದಕ್ಕೆ ಇಷ್ಟು ಎತ್ತರಕ್ಕೆ ಅವರು ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ತುಂಬ ಶ್ರಮಪಟ್ಟು ಅವರು ಸಾಧನೆಯನ್ನು ಮಾಡಿದ್ದಾರೆ. ಕೆಲವೊಮ್ಮೆ ಆಗ್ತದೆ, ನಾವು ಅಂದ್ಕೊಳ್ತೇವೆ, ನಾವು ಹುಟ್ಟಿದಾಗ ಸ್ವಲ್ಪ ಮುಂದೆ ಹೋಗಿ ಪ್ರಯತ್ನ ಮಾಡುವಾಗ ಏನು ಆಗೋದಿಲ್ಲ ಅಂತ ಅವಾಗ ನಾವು ಅನ್ಸುತ್ತೆ ನಮ್ಮ ಹಣೆ ಬರ ಅಂತ, ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ವ್ಯವಹಾರದಲ್ಲಿದ್ದ ಹಾಗೆ ಈಗ ಅಂಗಡಿಯಲ್ಲಿ ಮಾರ್ಕೆಟ್ ಸ್ಟ್ರಾಟಜಿ ಅಂತ ಹೇಳಿ ಮಾರ್ಕೆಟಲ್ಲಿ ಬೋರ್ಡ್ ಹಾಕಿರ್ತಾರೆ 50% ಆಫ್ ಅಂತ ಹೇಳಿ. ಪಕ್ಕ ಬೋರ್ಡ್ ನೋಡಿಸಿ ತಗೊಳ್ಳಿಕ್ಕೆ ಹೋಗ್ತೀವಿ 50% ಆಫ್ ಅಂತ ಹೇಳಿ. ಒಳಗೆ ಹೋದ್ರೆ ಗೊತ್ತಾಗ್ತದೆ ಆ 50% ಆಫ್ ಅಂತ ಹಾಕಿದ್ರೆ ಕೆಳಗೆ ಸಣ್ಣ ನಕ್ಷತ್ರ ಗುರುತು ಮಾಡಿ ದೀಸ್ ಕಂಡೀಷನ್ಸ್ ಆರ್ ಅಪ್ಲೈ ಅಂತ ಹಾಕಿರ್ತಾರೆ. ಅದು ನೋಡಿದೀವಿ ನಾವು. ರಪ್ಪ ಹೋಗ್ತೇವೆ, ಕೊನೆಗೆ ನಮಗೆ ಕೊಡೋದಿಲ್ಲ ಅಂತ ವಾಪಸ್ ಬರ್ತೇವೆ. ಹಾಗೆ ನಾವು ಕೆಲವೊಮ್ಮೆ ಎಡವಿದಾಗಿ ನಮ್ಮ ಹಣೆ ಬರ ಅಂತ ಸುಮ್ಮನೆ ಬಿಡ್ತೇವೆ. ಕೆಲವೊಂದು ವಿಶೇಷ ವ್ಯಕ್ತಿಗಳಿರ್ತಾರೆ, ಏನಂದರೆ ಹಣೆ ಬರ ಅಂತ ಅಂದ್ಕೊಂಡ್ರು ಆ ಕೆಳಗಿನ ಕಂಡೀಷನ್ ಮೊದಲೇ ಹೊತ್ಕೊಂಡಿರ್ತಾರೆ. ಭಗವಂತ ನೀನು ಹೀಗೆ ಅಂತೇಳಿ ಹಣ ಬರದ್ದು ಭೂಮಿ ಮೇಲೆ ಕಳಿಸಿದ್ರು ಕೂಡ ಕೆಳಗೊಂದು ಸಣ್ಣ ನಕ್ಷತ್ರ ಗುರುತಾಗಿ ಒಂದು ವಿಷಯವನ್ನು ಬರೆದಿರ್ತಾನೆ. ನೀನು ಮನಸ್ಸು ಮಾಡಿದರೆ ಇದನ್ನು ಬದಲಾಯಿಸಬಹುದು ಅಂತ. ಆ ನಕ್ಷತ್ರ ಗುರುತನ್ನು ನೋಡೋದು ತುಂಬ ಕಡಿಮೆ. ಆ ನಕ್ಷತ್ರ ಗುರುತನ್ನು ನೋಡಿದ ಕೆಲವು ಜನರಲ್ಲಿ ನಮ್ಮ ರಾಮಕೃಷ್ಣಾಚಾರ್ಯರು ಒಬ್ಬರು ಅಂತೇಳಿ ನಮಗೆ ಹೇಳಿ ತುಂಬ ಸಂತೋಷ ಆಗುತ್ತೆ. ಬದುಕನ್ನು ನಾವು ಮನಸ್ಸು ಮಾಡಿದ್ರೆ ಹೇಗೆ ಬೇಕಾದರೂ ಕಟ್ಟಿಕೊಳ್ಳಬಹುದು, ಬದಲಾಯಿಸಬಹುದು ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ. ಏನೂ ಇಲ್ಲದೇ ಇದ್ದಾಗ ಅಲ್ಲಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಅವರ ಪ್ರಯಾಣ ಇಲ್ಲಿವರೆಗೆ ಸಂಜೀವಿನಿ ಗೋಧಾಮದವರೆಗೆ, ಅವರ ದೊಡ್ಡ ಫ್ಯಾಕ್ಟ್ರಿ ಕೂಡ ಮಾಡಲುವರೆಗೆ ಅವರು ಬಂದು ಮುಟ್ಟಿದ್ದಾರೆ ಅಂತ ಹೇಳಿದ್ರೆ ಕೇವಲ ಅದೃಷ್ಟ ಮಾತ್ರ ಅಲ್ಲ, ಅದೃಷ್ಟದ ಒಟ್ಟಿಗೆ ನಿರಂತರ ಪರಿಶ್ರಮದ ಫಲವು ಅದರ ಫಲ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತದೆ. ಒಂದು ಮಾತು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಬದಲಾವಣೆಯೊಂದಿಗೆ ಬದಲಾದರೆ ಬದುಕುಳಿತೇವೆ, ಬದಲಾವಣೆಯೊಂದಿಗೆ ಬದಲಾವಣೆಯನ್ನು ಅನುಸರಿಸಿದರೆ ಬದುಕುಳಿತೇವೆ, ಬದಲಾವಣೆಯೊಂದಿಗೆ ಬದಲಾದರೆ ನಾವು ಯಶಸ್ವಿಯಾಗ್ತೇವೆ, ಬದಲಾವಣೆಯನ್ನು ಸಾಧ್ಯವಾಗಿಸಿದರೆ ನಾವು ಸಾಧಕರಾಗ್ತೇವೆ ಅಂತ ಮಾತಿದೆ. ಈಗ ಸಾಮಾನ್ಯವಾಗಿ ಬದಲಾವಣೆ
ಪರಿವರ್ತನೆ ಜಗದ ನಿಯಮ, ನಿರಂತರ ಪರಿವರ್ತನೆ ಆಗ್ತಾ ಇರ್ತದೆ. ಮೊದಲು ಟೈಪ್ ರೈಟಿಂಗ್ ಮಿಷಿನ್ ಇತ್ತು, ಈಗ ಕಂಪ್ಯೂಟರ್ ಬಂದಿದೆ, ಕಂಪ್ಯೂಟರ್ ಹೋಗಿ ಈಗ ಟಚ್ ಬಂದಿದೆ, ಟಚ್ ಸ್ಕ್ರೀನ್ ಎಲ್ಲ ಬಂದಿದೆ, ಬದಲಾವಣೆ ಆಗ್ತಾ ಇದೆ. ನಾನು ಹಾಗೆ ಮೊದಲಿದ್ದ ಹಾಗೆ ನಾನು ಬದುಕ್ತೇನೆ ಅಂತ ಹೇಳಿ ಈಗ ಟೈಪ್ ರೈಟಿಂಗ್ ಮಿಷಿನ್ ಇಟ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಹತ್ರ ಯಾರು ಬರೋದಿಲ್ಲ. ಜಗತ್ತು ಬದಲಾಗ್ತಿದ್ದ ಹಾಗೆ ನಾವು ಕೂಡ ಬದಲಾದರೆ ನಾವು ಬದುಕುಳಿತೇವೆ. ಬದಲಾವಣೆಯನ್ನು ಅನುಸರಿಸಿದ್ರೆ ನಾವು ಉಳಿತೇವೆ. ಬದಲಾವಣೆ ಆಗ್ತಿದ್ದಾಗೆ ಮೊದಲು ಅನಿವಾರ್ಯ ಆಗಿ ಬದಲಾವಣೆ ಆಗೋದು ಬೇರೆ. ಇನ್ನು ಟೈಪ್ ರೈಟಿಂಗ್ ಮಿಷನ್ಗೆ ಅಸ್ತಿತ್ವ ಇಲ್ಲ ಅಂತ ಗೊತ್ತಾದ ಮೇಲೆ ಯಾರು ಬರದೇ ಇದ್ದಾಗ ಮತ್ತೆ ಕಂಪ್ಯೂಟರ್ ಹಾಕಿದ್ರೆ ಅನುಸರಿಸಿದ್ರೆ ಅವನು ಬದುಕುಳಿತಾನೆ, ಏನೋ ಉಳಿಲಿಕ್ಕೆ ಸಾಧ್ಯತೆ ಇದೆ. ಕಂಪ್ಯೂಟರ್ ಬರ್ತಿದ್ದಾಗ ಇವನಲ್ಲೂ ಕಂಪ್ಯೂಟರ್ ಬಂದರೆ ಅವನು ಪಕ್ಕ ವ್ಯವಹಾರವನ್ನು ಬಿಡಿಸಲಿಕ್ಕೆ ಸಾಧ್ಯತೆ ಇದೆ. ಬದಲಾವಣೆಯೊಂದಿಗೆ ಬದಲಾದರೆ ಯಶಸ್ವಿ ಆಗ್ತಾರೆ. ಬದಲಾವಣೆಯನ್ನು ಅನುಸರಿಸಿದರೆ ಬದುಕಿ ಉಳಿತಾರೆ. ಬದಲಾವಣೆಯೊಂದಿಗೆ ಬದಲಾದರೆ ಯಶಸ್ವಿ ಆಗ್ತಾರೆ. ಬದಲಾವಣೆಯನ್ನು ಸಾಧ್ಯವಾಗಿಸಿದರೆ, ಇವನೇ ಕಂಪ್ಯೂಟರ್ ಕಂಡು ಹಿಡಿದ್ರೆ ಅವನು ಸಾಧಕನಾಗ್ತಾನೆ. ಆ ನಿಟ್ಟಿನಲ್ಲಿ ನಮ್ಮ ರಾಮಕೃಷ್ಣಾಚಾರ್ಯರು ಭತ್ತದ ವಿಭಾಗದಲ್ಲಿ ಹೊಸದ ತಂತ್ರಜ್ಞಾನವನ್ನು ಕಂಡುಹಿಡಿಯುವ ಮುಖಾಂತರ ಭತ್ತದ ವಿಭಾಗದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದು ಯಶಸ್ವಿ ಪುರುಷರಾಗಿದ್ದಾರೆ ಅಂತ ಹೇಳಿ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಅದರೊಟ್ಟಿಗೆ ಅಷ್ಟಕ್ಕೆ ಸೀಮಿತ ಆಗಲಿಲ್ಲ, ಕುಡಿಯುವ ನೀರಿನ ಬಗ್ಗೆ ಕೂಡ ಅವರು ಒಳ್ಳೆಯ ಸಂಶೋಧನೆಯನ್ನು ಮಾಡಿ ಆ ಮುಖಾಂತರ ಸಾಮಾನ್ಯ ಜನರು ಕೂಡ ಶುದ್ಧ ನೀರು ಕುಡಿಲಿಕ್ಕೆ ಬೇಕಾಗಿರ್ತಕ್ಕಂಥ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಎಷ್ಟು ಮಟ್ಟಿಗೆ ಅದರಲ್ಲಿ ಇರ್ತಕ್ಕಂಥ ಮಿನರಲ್ಸ್ ಎಲ್ಲ ಇರಬೇಕು, ಅದು ಕುಡಿಲಿಕ್ಕೆ ಯೋಗ್ಯವಾಗಿರಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಯಂತ್ರವನ್ನು ಅವರು ತಯಾರು ಮಾಡಿ ಅಲ್ಲದಾದರೆ ಕೈಗೆ ಎಟುಕುವ ಬೆಲೆಯಲ್ಲಿ ಸಮಾಜಕ್ಕೆ ಅವರು ಕೊಡ್ತಾ ಇದ್ದಾರೆ. ಈ ರೀತಿ ಹೊಸ ಸಂಶೋಧನೆಗಳು ಯಾರು ಮಾಡ್ತಾರೋ ಅವರು ಮಾತ್ರ ಅವರು ಯಶಸ್ವಿ ಸಾಧಕರಾಗಲಿಕ್ಕೆ ಸಾಧ್ಯ. ಆ ಸಾಧಕರ ಪಟ್ಟಿಯಲ್ಲಿ ನಮ್ಮ ರಾಮಕೃಷ್ಣಾಚಾರ್ಯರು ಇದ್ದಾರೆ. ಒಂದು ಹೆಮ್ಮೆ ಅಂದರೆ ರಾಮಕೃಷ್ಣಾಚಾರ್ಯರು ಅವರು ವಿಶ್ವ ಬ್ರಾಹ್ಮಣರು ಅಂತ ಹೇಳಿಕೆ ನಮಗೆ ಸಮಾನ ವ್ಯಕ್ತಿಯಾಗಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಹಾಗೆ ಅವರ ಸಾಧನೆ ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೀಲಿ. ಈ ಸಂಜೀವಿನಿ ಗೋಧಾಮ ಹೆಸರಿನ ತಕ್ಕ ಹಾಗೆ ಸಂಜೀವಿನಿ ಅಂದರೆ ಬದುಕಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥದ್ದು. ಸಂಜೀವಿನಿ ಬದುಕಿಗೆ ಪೂರಕವಾಗಿರ್ತಕ್ಕಂಥದ್ದು, ಆರೋಗ್ಯ ವರ್ಧನೆ ಆಗಿರ್ತಕ್ಕಂಥದ್ದು, ಒಳ್ಳೆಯ ಹೆಸರನ್ನು ಅವರು ಕೊಟ್ಟಿದ್ದಾರೆ. ಇಲ್ಲಿ ಬರುವಂತಹ ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಇರಲಿ. ಹಾಗೆ ನಾಗಮಂಡಲದಲ್ಲಿ ಭಾಗವಹಿಸುವಂತಹ ಎಲ್ಲ ಆಸ್ತಿಕ ಭಕ್ತರಿಗೂ ಕೂಡ ಭಗವಂತನ ಅನುಗ್ರಹ ಇರಲಿ. ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮವಾಗಿ ಇದು ಮೂಡಿ ಬರಲಿ. ಎಲ್ಲರೂ ಕೂಡ ಯಾರು ಭಾಗವಹಿಸ್ತಾರೋ, ಇದ್ರ ಬಗ್ಗೆ ಯಾರು ಪ್ರಚಾರ ಮಾಡ್ತಾರೋ ಅಂದರೆ ಪತ್ರಕರ್ತರು ಎಲ್ಲರೂ ಈ ಬಗ್ಗೆ ಒಳ್ಳೆಯ ಮಾತನ್ನು ಆಡಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಕರ್ತ ಕಾರಯಿಕ ಪ್ರೇರಕಾಶ್ಚ ಅನುಮೋದಕ ಎಲ್ಲರೂ ಕೂಡ ಭಗವಂತನ ಅನುಗ್ರಹ ಇದ್ದು ಎಲ್ಲರೂ ಕೂಡ ಶುಭವಾಗಲಿ ಅಂತೇಳಿ ನಾನು ಆರಾಧ್ಯ ಮೂರ್ತಿಗೆ ಪ್ರಾರ್ಥಿಸ್ತಾ ಒಂದು ಮಾತು ಅಂತ ಹೇಳಿದ್ರೆ, ಇಷ್ಟೆಲ್ಲ ಗಂಡ ಕೆಲಸ ಮಾಡುವಾಗ ಹೆಂಡತಿ ಕಾಲು ಎಳಿತಾ ಇದ್ದರೆ ಗಂಡನಿಗೆ ಯಾವ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅವರು ಇಷ್ಟೆಲ್ಲ ಯಾಕೆ ಖರ್ಚು ಮಾಡ್ತೀರ ನೀವು, ಸುಮ್ಮನೆ ಹಾಗೆ ಸುಮ್ಮನೆ ಹೀಗೆ ನನಗೊಂದು ಆಭರಣ ಮಾಡಿಸ್ಕೊಟ್ರೆ ಸಾಕು, ಇದೆಲ್ಲ ಯಾಕೆ ಅಂತ ಪದೇ ಪದೇ ಹೇಳ್ತಾ ಇದ್ರೆ ಯಾವ ಧಾರ್ಮಿಕ ಕೆಲಸ ಗಂಡನಿಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಗಂಡನಿಗೆ ಅನುರೂಪವಾಗಿರ್ತಕ್ಕಂತಹ ಶ್ರೀಮತಿ ಸವಿತಾ ಅವರು ಕೂಡ ಎಲ್ಲ ಕಾರ್ಯಕ್ರಮದಲ್ಲಿ, ಗೋಧಾಮದ ಈ ಕಾರ್ಯಕ್ರಮದಲ್ಲೂ ಗಂಡನ ಎಲ್ಲ ಧಾರ್ಮಿಕ ಕಾರ್ಯಕ್ರಮದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಅವರಿಗೆ ಪೂರಕ ಪ್ರೋತ್ಸಾಹ ಕೊಡ್ತಾ ಅನುರೂಪದ ಪತ್ನಿಯಾಗಿ ಅಪರೂಪದ ಪತ್ನಿಯಾಗಿ ಹೊಂದಿದ್ದಾರೆ. ಅವರು ಕೂಡ ದೇವರ ಇಷ್ಟು ಉಂಟು ಮಾಡಲಿ. ಅವರ ಮಕ್ಕಳು ಕೂಡ ಅಷ್ಟೇ. ಈಗ ಅಪ್ಪ ಇಷ್ಟೆಲ್ಲ ಖರ್ಚು ಮಾಡುವಾಗ ನಮ್ಮ ಆಸ್ತಿ ಎಲ್ಲಿ ಕಡೆಗೆ ಹೋಗ್ತಿದೆಯೋ ಅಂತ ಹೇಳಿ ಮಕ್ಕಳು ಯೋಚನೆ ಮಾಡಲಿಲ್ಲ. ಮಕ್ಕಳು ಕೂಡ ಅಪ್ಪ ಮಾಡುವ ಒಳ್ಳೆ ಕೆಲಸಕ್ಕೆ ಅವರದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಹಾಗಾಗಿ ಒಟ್ಟಿನಲ್ಲಿ ಹೇಳುವುದಾದರೆ ರಾಮಕೃಷ್ಣಾಚಾರ್ಯರ ಪರಿವಾರ ಅಪರೂಪದ ಅನುರೂಪದ ಪರಿವಾರ ಅಂತ ಹೇಳಿಕೆ ನಮಗೆ ತುಂಬ ಸಂತೋಷ ಆಗ್ತದೆ. ಅವರೆಲ್ಲರೂ ಕೂಡ ಭಗವಂತನ ಅನುಗ್ರಹ ನಿರಂತರವಾಗಿರಲಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ಹರಸಿ ನಾವು ನೆನೆಸಬೇಕು. ಬ್ರಹ್ಮಾರ್ಪಣ ಮಸ್ತು. ಹರ ಪಾರ್ವತಿ ಪದಯೇ ಹರ ಹರ ಮಹಾದೇವ.